ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರೀವಿಯಸ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಅಂಡರ್ ದ ಚಾಪ್ಟರ್ ಲೈಫ್ ಪ್ರಾಸೆಸಸ್, ಇಂಟ್ರೊಡಕ್ಷನ್ ಟು ಲೈಫ್ ಪ್ರಾಸೆಸಸ್. ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದು. ಸೊ ಇವತ್ತು ಕಂಪ್ಲೀಟ್ ಆಗಿ ದ ವೆರಿ ಬೇಸಿಕ್ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್, ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿಂದಾನೆ ನಿಮಗೆ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಫ್ರಮ್ ಹಿಯರ್ ಟಿಲ್ ದ ಎಂಡ್ ಆಫ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಹಾಗಾಗಿ today also we are discussing about the chapter life processes and the topic is autotrophic nutrition. ನ್ಯೂಟ್ರಿಷನ್ ಅಲ್ಲಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಎಸ್, ಹಿಯರ್ ಆರ್ ದ ಟಾಪಿಕ್ಸ್ ವಿ ಆರ್ ಡಿಸ್ಕಸಿಂಗ್ ಟುಡೇ. ಯಾವ್ಯಾವ ಟಾಪಿಕ್ ಅನ್ನ ತಿಳ್ಕೊಳ್ತಾ ಇದ್ದೀವಿ? ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ನ್ಯೂಟ್ರಿಷನ್ ಅಂಡ್ ಇಟ್ಸ್ ಮೋಡ್ಸ್. ನಿಮಗೆ ಗೊತ್ತಿರುತ್ತೆ ನ್ಯೂಟ್ರಿಷನ್ ಅಂದ್ರೆ ಏನು. ಸೊ ವಾಟ್ ಆರ್ ದ ಡಿಫರೆಂಟ್ ಮೋಡ್ಸ್ ಆಫ್ ನ್ಯೂಟ್ರಿಷನ್? ಎಷ್ಟು ತರ ಮೋಡ್ಸ್ಗಳಿರುತ್ತೆ, ಆರ್ ಯು ಕ್ಯಾನ್ ಸೆ ಟೈಪ್ಸ್ ಆಫ್ ನ್ಯೂಟ್ರಿಷನ್. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು. ಓಕೆ, ಇನ್ ಬ್ರೀಫ್. ಅಂಡ್ ಆಲ್ಸೋ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಅಂಡರ್ ದ ಮೋಡ್ಸ್ ಕೆಳಭಾಗದಲ್ಲಿ ಬಂದಾಗ ಆಟೋಟ್ರೋಫ್ಸ್ ಮತ್ತೆ ಹೆಟ್ರೋಟ್ರೋಫ್ಸ್ ಅಂತ ಕೇಳಿರ್ತೀವಿ. ಓಕೆ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ ಫೈನಲಿ ಅಂಡರ್ ದಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳಿದ್ರೇನೆ, ಸೊ ಅಲ್ಲಿ ಒಂದು ಮೇಜರ್ ಫಿನಾಮಿನನ್ ಆಗುತ್ತೆ. That major phenomenon that occurs in autotrophs to prepare their own food is called photosynthesis. So ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ, so the site of photosynthesis ಎಲ್ಲಿ ಆಗುತ್ತೆ, what are the events that occur during photosynthesis, ಯಾವ ಈವೆಂಟ್ಸ್ಗಳಾಗುತ್ತೆ, and explain the photosynthesis with the help of chemical equation, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್, ಎಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಂಡ್ ಫೈನಲಿ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವೇರ್ ದ ಫೋಟೋಸಿಂಥೆಸಿಸ್ ಈಸ್ ಟೇಕಿಂಗ್ ಪ್ಲೇಸ್, ಎಲ್ಲ ಆಗ್ತಾ ಇದೆ. ದಟ್ ಈಸ್ ಟೇಕಿಂಗ್ ಪ್ಲೇಸ್ ವಿತ್ ಇನ್ ದ ಲೀಫ್. ಅದಕ್ಕೆ ಲೀಫನ್ನು ನಾವು ಕಿಚನ್ ಆಫ್ ದ ಪ್ಲಾಂಟ್ ಬಾಡಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಆ ಲೀಫಲ್ಲಿ ಕ್ಲೋರೋಪ್ಲಾಸ್ಟ್ ಒಳಭಾಗದಲ್ಲಿ ಕ್ಲೋರೋಫಿಲ್ನ ಸಹಾಯದಿಂದ ಆಗುತ್ತೆ. ಸೊ ಹಾಗಾಗಿ ಸೆಕ್ಷನ್ ಆಫ್ ಲೀಫ್ ಮತ್ತೆ ಸ್ಟೊಮ್ಯಾಟೊ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ವೆರಿ ಫಸ್ಟ್ ಟಾಪಿಕ್ of today's class is the nutrition. ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಏನು? ಸೊ ನೀವೆಲ್ರಿಗೂ ಗೊತ್ತಿರುತ್ತೆ ನ್ಯೂಟ್ರಿಷನ್ ಆರ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಏನು ಅಂತ. ಅಂದರೆ ತುಂಬಾ ವೆರಿ ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಏನಿರಬಹುದು ನ್ಯೂಟ್ರಿಷನ್ ಇನ್ ದ ಸೆನ್ಸ್ ಇಟ್ಸ್ ಎ ಪ್ರಾಸೆಸ್. ಇಲ್ಲಿ ಶನ್ ಅಂತ ಎಂಡ್ ಆಗ್ತಿದೆ ಅಂತ ಹೇಳಿ ಇದೊಂದು ಪ್ರಾಸೆಸ್ ಆಗಿರುತ್ತೆ ಅಂತ ನೀವು ಹೇಳ್ಬೋದು. ಓಕೆ, ಸೊ ಹಾಗಿದ್ರೇನು? ಇಂಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ food for the production of energy is commonly called nutrition. I am writing the definition here. What is that? Intake as well as utilization. Look at here. Intake anta barita idini, ಆಹಾರವನ್ನು ತೆಗೆದುಕೊಳ್ಳೋದು. Intake as well as utilization of food. So food in the sense nutrients ಗಳನ್ನ ತೆಗೆದುಕೊಳ್ಳೋದು. ನ್ಯೂಟ್ರಿಯೆಂಟ್ಸ್. ಯಾಕೆ ಫುಡ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ? ಫಾರ್ ದ ಪ್ರೊಡಕ್ಷನ್ ಆಫ್ ಎನರ್ಜಿ. ಫಾರ್ ದ ಪ್ರೊಡಕ್ಷನ್ ಆಫ್ ಎನರ್ಜಿ ಈಸ್ ಕಾಲ್ಡ್ ನ್ಯೂಟ್ರಿಷನ್. ಇದಕ್ಕೆ ನಾವು ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿಗ್ನಿಫಿಕೆನ್ಸ್ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಲುಕ್ ಅಟ್ ದೀಸ್ ವರ್ಡ್ಸ್, ಇಂಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ ದ ಫುಡ್. ಸೊ ನಾವು ಫುಡ್ ಅನ್ನ ಫಸ್ಟ್ ತೆಗೆದುಕೊಳ್ಬೇಕು. ವಿ ಆರ್ ಟೇಕಿಂಗ್ ದ ಫುಡ್ ಇನ್ ಟು ಅವರ್ ಬಾಡಿ ಥ್ರೂ ದ ಮೌತ್. ದಟ್ ಪ್ರಾಸೆಸ್ ಇಸ್ ಕಾಮನ್ಲಿ ನೋನ್ ಆಸ್ ಇಂಜೆಕ್ಷನ್. ಅದನ್ನ ಇಂಜೆಕ್ಷನ್ ಅಂತ ಹೇಳ್ತೀವಿ. ಒನ್ಸ್ ವಿ ಟೇಕ್ ದ ಫುಡ್ ಇನ್ ಟು ಅವರ್ ಬಾಡಿ, ದಟ್ ಗೆಟ್ಸ್ ಡೈಜೆಸ್ಟೆಡ್ ಮೆಕ್ಯಾನಿಕಲಿ ಅಂಡ್ ಕೆಮಿಕಲಿ. Mechanically, that's digested in the mouth with the help of tongue as well as the teeth. So breakdown ಆಗುತ್ತೆ. Chemically, that is being digested inside the mouth with the help of saliva and also in the stomach as well as small intestine with the help of few enzymes. Digest ಆಗುತ್ತೆ. After the digestion, digested food is absorbed by our villi. ಅಬ್ಸಾರ್ಬ್ ಆಗುತ್ತೆ. ಅಂಡ್ ದಟ್ ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಮಸ್ಟ್ ಬಿ ಯುಟಿಲೈಸ್ಡ್ ಬೈ ಅವರ್ ಬಾಡಿ ಸೆಲ್ಸ್ ಟು ರಿಲೀಸ್ ದ ಎನರ್ಜಿ. ಅದೆಲ್ಲಿದೆ? ಇವಾಗ ಫುಡ್ ಅಲ್ಲಿದೆ. ಇದೆಲ್ಲ ಕೂಡ ಫುಡ್ ಅಲ್ಲಿದೆ. ಅಂಡ್ ವಿ ಆರ್ ಕಾಲಿಂಗ್ ದಟ್ ಫುಡ್ ಆಸ್ ಎ ನ್ಯೂಟ್ರಿಯೆಂಟ್ಸ್. ಅವುಗಳಿಗೆ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ರೆ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಪ್ರೊವೈಡ್ಸ್ ದ ಎನರ್ಜಿ ಆನ್ ಡೈಜೆಷನ್. ಇವು ಸಬ್ಸ್ಟೆನ್ಸ್ಗಳಾಗಿರುತ್ತೆ. ಓಕೆ, ಸೊ ಅವುಗಳಿಗೆ ಫುಡ್ ಸಬ್ಸ್ಟೆನ್ಸಸ್, ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದು. ಯು ನೋ ವಾಟ್ ಆರ್ ದ ಡಿಫರೆಂಟ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೆಸೆಂಟ್. ಯಾವ್ಯಾವ್ದು ಇರುತ್ತೆ ಅಂತ ಹೇಳ್ಬಿಟ್ಟು. ಯಾವುದಿದೆ?
ಹಾಗೆ ನಾನು ಬರೆಯೋದಕ್ಕೂ ಮುಂಚೆ ರಿಕಾಲ್ ಮಾಡ್ಕೊಳ್ಳಿ, ಹೇಳಲಿಕ್ಕೆ ಟ್ರೈ ಮಾಡಿ. ಓಕೆ, ಇನ್ ಯುವರ್ ಮೈಂಡ್. ಸೊ ವಾಟ್ ಆರ್ ದೇ ಆರ್ ಕಾಲ್ಡ್ ಕಾರ್ಬೋಹೈಡ್ರೇಟ್ಸ್. ಅವುಗಳು ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಆ್ಯಂಡ್ ಲಿಪಿಡ್ಸ್ ದೆನ್ ಪ್ರೋಟೀನ್ಸ್ಗಳಾಗಿರುತ್ತೆ. ಆರ್ಡರ್ ಆಗಿ ಬರಿತಾ ಇದ್ದೀನಿ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ವೈಟಮಿನ್ಸ್ ಆರ್ ವಿಟಮಿನ್ಸ್. ಓಕೆ, then minerals. So we used to add two more, that like water and roughages. ಆದರೆ ವಾಟರ್ ಮತ್ತು ರಫೇಜಸ್ಗಳಿಗೆ ನಾವು ಸಪೋರ್ಟಿವ್ ಫುಡ್ ಅಂತ ಹೇಳ್ತೀವಿ. ಓಕೆ, ದೇ ವಿಲ್ ನೆವರ್ ಪ್ರೊವೈಡ್ ದ ಅಡಿಷನಲ್ ಎನರ್ಜಿ ಪ್ರೊವೈಡ್ ಮಾಡಲ್ಲ. ಬಟ್ ದಟ್ಸ್ ವೆರಿ ಇಂಪಾರ್ಟೆಂಟ್. ವಾಟರ್ ಇಲ್ಲ ಅಂತ ಹೇಳಿದ್ರೆ ಏನೂ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನು ಸಪೋರ್ಟಿವ್ ಫುಡ್ ಅಂತ ಹೇಳ್ತೀವಿ. ಸೊ ರೆಸ್ಟ್ ಆಫ್ ದಟ್, carbohydrate and lipids, they provide the energy. Protein responsible for increases the body mass, or you can say the growth, body building food anta heltivi. And vitamins and minerals, they protect our body, protective food. So total agi energy food, body building food, protective food anta ಮೂರು ಇರುತ್ತೆ. ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನ ತೆಗೆದುಕೊಳ್ಳೋದು, ಯುಟಿಲೈಸ್ ಮಾಡ್ಕೊಳ್ಳೋದು ಫಾರ್ ದ ಪ್ರೊಡಕ್ಷನ್ ಆಫ್ ಎನರ್ಜಿ ಈಸ್ ಕಾಲ್ಡ್ ನ್ಯೂಟ್ರಿಷನ್. ಈಗ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು, ಮತ್ತೆ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. These are the substances so which provides the energy on digestion ಆದಮೇಲೆ ಅದು ಪ್ರೊವೈಡ್ ಮಾಡುತ್ತೆ ಏನನ್ನ, ಎನರ್ಜಿಯನ್ನ. ಸೊ ಇವಾಗ ಸಿಗ್ನಿಫಿಕೆನ್ಸ್ ತಿಳ್ಕೊಳ್ಳೋಣ. ಸೊ ವೈ ದಿಸ್ ನ್ಯೂಟ್ರಿಷನ್ ಇಸ್ ಸೋ ಇಂಪಾರ್ಟೆಂಟ್. ಕನ್ನಡದಲ್ಲಿ ಇದಕ್ಕೆ ಪೋಷಣೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬಾಡಿ ಇದನ್ನು ಪೋಷಣೆ ಮಾಡ್ತಾ ಇದೆ, ನರಿಶ್ ಮಾಡ್ತಾ ಇದೆ, ಪೋಷಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ, ನರಿಶ್ ಮಾಡ್ತಾ ಇದೆ. ಸಿಗ್ನಿಫಿಕೆನ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ನ್ಯೂಟ್ರಿಷನ್ that provides the energy for all the metabolic activities or processes. I'm writing here nutrition, or you can say it provides energy. Idu energy anna provide ಮಾಡುತ್ತೆ. ಯಾಕೆ? for all the metabolic activities, or you can say processes. See, I'm using the word metabolic or metabolism. Means you can say any kind of chemical reaction. ನಮ್ಮ ಬಾಡಿಯಲ್ಲಿ ಯಾವಾಗಲೂ ಕೆಮಿಕಲ್ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. Some total of all the biochemical reactions that takes place inside our body is called metabolism. ಸೊ ಮೆಟಬಾಲಿಸಮ್ ಮುಖಾಂತರನೇ ಡೈಜೆಷನ್ ಆಗೋದು, ಮೆಟಬಾಲಿಸಮ್ ಮುಖಾಂತರನೇ ಎನರ್ಜಿ ಪ್ರೊಡ್ಯೂಸ್ ಆಗೋದು. ಆ ಎನರ್ಜಿ ಮತ್ತೆ ಯುಟಿಲೈಸ್ ಆಗಬೇಕು. ಓಕೆ, ಇದು ಯಾವಾಗಲೂ ಕೂಡ ಸೈಕ್ಲಿಕ್ ಮ್ಯಾನರ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದು ಎನರ್ಜಿಯನ್ನ ಪ್ರೊವೈಡ್ ಮಾಡುತ್ತೆ ನ್ಯೂಟ್ರಿಷನ್. ಸೊ ಯಾಕೆ ಅಂತ ಹೇಳಿದ್ರೆ ಫಾರ್ ಆಲ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್. ಇನ್ನೊಂದೇನಿರ್ಬೋದು, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ಗೆ ಸಹಾಯ ಮಾಡುತ್ತೆ. ಹೇಗೆ? ಜಸ್ಟ್ ಬೈ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ಸ್ ನಂಬರ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಸೆಲ್. ಯು ಕ್ಯಾನ್ ಸೇ ಇಟ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಸೆಲ್ಸ್ದು ಗ್ರೋತ್ ಆಗುತ್ತೆ. ನಾವು ಸೆಲ್ಸ್ ಗ್ರೋತ್ ಅನ್ನ ಎರಡು ತರ ಹೇಳ್ಬೋದು. ಇದರ್ ಬೈ ಇನ್ಕ್ರೀಸ್ ಇನ್ ದೇರ್ ಸೈಜ್ ಜಾಸ್ತಿ ಆಗ್ಬೋದು, ಆರ್ ಬೈ ಇನ್ಕ್ರೀಸ್ ಇನ್ ದೇರ್ ನಂಬರ್, ಅದನ್ನ ಮಾಸ್ ಅಂತ ಹೇಳ್ತೀವಿ. ಸೊ ಮಾಸ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಅಕ್ಯುಮುಲೇಷನ್ ಆಫ್ ದ ಸೆಲ್ಸ್ ದಟ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ಗರ್ತ್ ಆಸ್ ವೆಲ್ ಆಸ್ ಲೆಂತ್ ಆಫ್ ದ ಆರ್ಗ್ಯಾನಿಸಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಟ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಸೆಲ್ಸ್. ನ್ಯೂ ಸೆಲ್ಸ್ಗಳು ಫಾರ್ಮೇಷನ್ ಆಗ್ಬೋದು. ಐ ಆಮ್ ರೈಟಿಂಗ್ ಇನ್ ಸೈಡ್ ದ ಬ್ರಾಕೆಟ್, ವಿ ಯೂಸ್ ಟು ಕಾಲ್ ಇಟ್ ಆಸ್ ನ್ಯೂ ಸೆಲ್ಸ್ ಆಗ್ಬೋದು. ಇನ್ನೊಂದು repairing of worn out cells or tissues. repairing ಅಂತ ಹೇಳಿದ್ರೆ, ಸೊ regeneration, you can say repairing of own out cells. ಸೊ ಈಗ ಆಲ್ರೆಡಿ ಓನ್ ಔಟ್ ಆಗಿರೋದು ಅಂದರೆ ಕಿತ್ತೋಗಿರೋ ಗಾಯ ಆಗಿರ್ಬೋದು. ಸೊ ಅದನ್ನು ನಾವು ಹೀಲಿಂಗ್ ಆಫ್ ವುಂಡ್ ಅಂತ ಹೇಳ್ತೀವಿ ನೋಡಿ. ಗಾಯ ಮಾಗುವುದು ಅಥವಾ ಮಾಯುವುದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಹಾಯ ಮಾಡುತ್ತೆ. ನ್ಯೂ ಸೆಲ್ಸ್ ಆರ್ ಬೀಂಗ್ ಜನರೇಟೆಡ್ and also it provides the resistance, protection against the diseases. So it provides the resistance anna provide ಮಾಡುತ್ತೆ. against the what? against the pathogen, or you can say diseases, see, simple ಆಗಿದೆ ಅಲ್ವಾ? ಸೊ ನ್ಯೂಟ್ರಿಷನ್ ಅಂತ ಹೇಳಿದ್ರೆ it's a process of intake as well as utilization of food or nutrients to release the energy. Now we are using that energy
for all the metabolic activities. And that nutrition is very essential for the growth of cells or repairing of worn out cells. Okay, ಗಾಯ ಮಾಗುವುದಾಗಿರ್ಬೋದು, ಗ್ರೋತ್ ದಟ್ ಈಸ್ ಡ್ಯೂ ಟು ದ ಮೈಟೋಸಿಸ್, ರಿಪೀಟೆಡ್ ಸೆಲ್ ಡಿವಿಷನ್ ಇಂದ ಹಾಕೋದು, ಅದಕ್ಕೆಲ್ಲ ಎನರ್ಜಿ ಬೇಕು, ನ್ಯೂಟ್ರಿಷನ್ ಬೇಕು. ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊವೈಡ್ ದ ರೆಸಿಸ್ಟೆನ್ಸ್, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಇಮ್ಯುನಿಟಿ ಅಗೇನ್ಸ್ಟ್ ದ ಡಿಸೀಸಸ್. ಓಕೆ, ಇದೆಲ್ಲ ಸಿಗೋದು ನಮಗೆ ಈ ನ್ಯೂಟ್ರಿಯೆಂಟ್ಸ್ಗಳ ಮುಖಾಂತರ. ಓಕೆ, ಇದು ಜಸ್ಟ್ ಒಂದು ಕಾನ್ಸೆಪ್ಟ್. ಇವಾಗ ಅಗೇನ್ ವಿ ಆರ್ ಟಾಕಿಂಗ್ ಅಬೌಟ್ ಮೋಡ್ಸ್ ಆಫ್ ನ್ಯೂಟ್ರಿಷನ್. ಓಕೆ, ದೇರ್ ಆರ್ ಆಫ್ 2 modes of nutrition. We are broadly categorized the nutrition into 2 modes. 2 ಮೋಡ್ಗಳಿರುತ್ತೆ. ಒಂದು autotrophic nutrition and second one is heterotrophic nutrition. As the name itself indicating, autotrophic in the sense self-preparing organisms. What they are preparing? They are preparing the food with the help of inorganic raw materials present in the surroundings or in the environment. Understood? So autotrophic nutrition, first one, and second one is heterotrophic organisms, or you can say nutrition. Mode of nutrition anta ಕೇಳಿದಾಗ ಸೊ 2 ತರ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ವಾಟ್ ಈಸ್ autotrophic nutrition? ಅವಾಗ ನಾವು ನ್ಯೂಟ್ರಿಷನ್ ಬಗ್ಗೆ ಬರೀಬೇಕು. ಏನಂತ ಹೇಳ್ಬಿಟ್ಟು, ಇಟ್ಸ್ ಎ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಆರ್ ಏಬಲ್ ಟು ಮೇಕ್ ದೇರ್ ಓನ್ ಫುಡ್ ಅಂತ. ಸಿ, ಮೋಡ್ ಆಫ್ ನ್ಯೂಟ್ರಿಷನ್. So what are heterotrophic nutrition? Again they are asking about the mode. But ಇನ್ನೊಂದು ಕ್ವಶನ್ ಇದೆ, what are autotrophs and heterotrophs? See, ಅವುಗಳು ಎಕ್ಸಾಂಪಲ್. ಆಟೋಟ್ರೋಫ್ಸ್ ಆರ್ ದ ಆರ್ ಹೆಟರೋಟ್ರೋಫ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ಅಂತಾನೆ ಬರೀಬೇಕು. ಅವಾಗ ಮೋಡ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಆರ್ಗ್ಯಾನಿಸಮ್ಸ್ ವಿಚ್ ಮೇಕ್ ದೇರ್ ಓನ್ ಫುಡ್ ಆರ್ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್ ಬಟ್ ಡಿಪೆಂಡ್ಸ್ ಆನ್ ಪ್ಲಾಂಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತ ಹೇಳ್ಬೋದು. ಸೊ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ self making organisms, or you can say self food making organisms. Food making organism anta helbodu. So but illige bandaga hetero anta helidre, okay, we are writing depends on other organisms, or you can say plant indirectly. Okay, plants, other organisms, ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ನಾವು ಡೈರೆಕ್ಟ್ ಆಗಿ ಬರೆದ್ಬಿಟ್ರೆ ಅದು ಪ್ಯಾರಾಸೈಟ್ಗಳಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್ ಅಂತ ಹೇಳೋಣ. ಫಾರ್ ಫುಡ್ ಆ್ಯಂಡ್ ಯು ನೋ ದೇ ಕೆನಾಟ್ ಮೇಕ್ ದೇರ್ ಓನ್ ಫುಡ್ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ನೆಕ್ಸ್ಟ್ ಅಗೇನ್ autotrophic nutrition, there are of 2 types. So they are preparing their own food, but how they are preparing, ಹೇಗೆ ಪ್ರಿಪೇರ್ ಮಾಡ್ತಾ ಇದೆ? ಸೊ ಅದ್ರಲ್ಲಿ 2 ಥರ ಇರುತ್ತೆ. ಒಂದು photo autotrophic nutrition. Photo autotrophic. So I am writing once again here. So that is, what is that? Photo autotrophic nutrition. Okay. Second one is chemo autotrophic nutrition. Chemo autotrophs. See, I am just writing once again. Chemo autotrophs, or it may be trophic nutrition. So what's that indicates? See here, in this case, photosynthesis and chemosynthesis. This is the phenomena where the plants are organisms which prepare or make their own food in the presence of sunlight. See, photo anta ಹೇಳಿದ್ರೆ ಲೈಟ್ ಅಂತ. ಯಾವ ಲೈಟು? ಅದು ಆರ್ಟಿಫಿಷಿಯಲ್ ಲೈಟ್ ಆಗಿರ್ಬೋದು, ಆರ್ ದ ನ್ಯಾಚುರಲ್ ಲೈಟ್ ಕಾಲ್ಡ್ ಸೋಲಾರ್ ಎನರ್ಜಿ ಆರ್ ದ ಸನ್ಲೈಟ್ ಆಗಿರ್ಬೋದು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, if plants or organisms are making their own food, they are called photoautotrophic. So I'm just writing here ಏನಂತ ಹೇಳ್ಬೋದು. So they are making their food in the presence of sunlight. Sunlight presence ಅಲ್ಲಿ ಅದು ಫುಡ್ ಅನ್ನ ಮೇಕ್ ಮಾಡಿದ್ರೆ ಅದು ಆಟೋಟ್ರೋಫಿಕ್ ಆಗಿರುತ್ತೆ, ಎಸ್ಪೆಷಲಿ ಫೋಟೋ ಆಟೋಟ್ರೋಫಿಕ್ ಆಗಿರುತ್ತೆ. ನೆಕ್ಸ್ಟ್, ಫ್ಯೂ ಆರ್ಗ್ಯಾನಿಸಮ್ಸ್ ಆರ್ ದೇರ್ ಜಸ್ಟ್ ಲೈಕ್ ಅ ಪರ್ಪಲ್ ಬ್ಯಾಕ್ಟೀರಿಯಾ ಅಂತ ಕೆಲವಿರುತ್ತೆ. ದೇ ಮೇಕ್ ದೇರ್ ಓನ್ ಫುಡ್ ಬೈ ಯುಟಿಲೈಸಿಂಗ್ ದ ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಅರೌಂಡ್ ದೆಮ್. ಅದರ ಸುತ್ತ ಇರೋ ಕೆಮಿಕಲ್ಸ್ಗಳನ್ನ ಯುಟಿಲೈಸ್ ಮಾಡಿಕೊಂಡು ಫುಡ್ ಅನ್ನ ಮೇಕ್ ಮಾಡುತ್ತೆ. ಸಿ, ದೇ ಆರ್ ಆಲ್ಸೋ ಮೇಕಿಂಗ್ ದೇರ್ ಓನ್ ಫುಡ್ ಬೈ ಯುಟಿಲೈಸಿಂಗ್ ದ ಕೆಮಿಕಲ್ಸ್ ಸೊ ಪ್ರೆಸೆಂಟ್ ಅರೌಂಡ್ ದೆಮ್. ಸೊ ಹಾಗಾಗಿ ಓಕೆ, ಸೊ ಇನ್ ದ ಪ್ರೆಸೆನ್ಸ್ ಅಂತ ಹೇಳ್ದು. ಸೊ ಇಲ್ಲಿ ಏನಾಗ್ತಾ ಇದೆ, ದೇ ಆರ್ ಮೇಕಿಂಗ್ ದೇರ್ ಓನ್ ಫುಡ್ ಬೈ ಯುಟಿಲೈಸಿಂಗ್ ದ ಕೆಮಿಕಲ್, by utilizing the chemicals, okay, present
ಆರ್ ಯು ಕ್ಯಾನ್ ಸೇ ಸರೌಂಡಿಂಗ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಉಲ್ಟ ಬರದೆ ನಾನು, ನೀವು ಆ ಥರ ಸಿಂಪಲ್ ಆಗಿ ಸರೌಂಡಿಂಗ್ ಕೆಮಿಕಲ್ಸ್ ಅಂತ ಹೇಳ್ಬೋದು. ಓಕೆ, ಸರೌಂಡಿಂಗ್ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಪರ್ಪಲ್ ಬ್ಯಾಕ್ಟೀರಿಯಾ, ಸೊ ಕೆಲವು ಬ್ಯಾಕ್ಟೀರಿಯಾಗಳು ಇರುತ್ತೆ, ದೇ ಆರ್ ಮೇಕಿಂಗ್ ದೇರ್ ಓನ್ ಫುಡ್. ಸೊ ನೆಕ್ಸ್ಟ್ ನೋಡೋಣ ಈಗ, ಹೆಟ್ರೋಟ್ರೋಫಿಕ್, ದೇ ಕೆನ್ ನಾಟ್ ಮೇಕ್ ದೇರ್ ಓನ್ ಫುಡ್, ಕ್ಯಾನ್ ನಾಟ್ ಓಕೆ ಮೇಕ್ ದೇರ್ ಫುಡ್, ಓನ್ ಫುಡ್ ಅಂತ ಹೇಳ್ಬೋದು. ಮೇಕ್ ದೇರ್ ಓನ್ ಫುಡ್, ಫುಡ್ಡನ್ನು ಪ್ರಿಪೇರ್ ಮಾಡಲ್ಲ. ದೇ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ದೇರ್ ಆರ್ ಆಫ್ ಮೆನಿ ಟೈಪ್ಸ್, ಬೇರೆ ಬೇರೆ ಥರ ಹೆಟ್ರೋಟ್ರಾಫಿಕ್ ನ್ಯೂಟ್ರಿಷನ್ಗಳಿರುತ್ತೆ. ಸೊ ವಾಟ್ ಆರ್ ದೇ? ಹೊಲೋಜೋಯಿಕ್ ನ್ಯೂಟ್ರಿಷನ್, ಪ್ಯಾರಾಸಿಟಿಕ್, ಸಿಂಬಯೋಟಿಕ್ ಆ್ಯಂಡ್ ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್. In the next class, while I am explaining heterotrophic nutrition, so in deeper I am going to explain this. ಇವಾಗ ಜಸ್ಟ್ ನಾವು ಆಟೋಟ್ರೋಫಿಕ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ. ಬಟ್ ಆದರೂ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಹೊಲೋಜೋಯಿಕ್, ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್, ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಎಂಗಲ್ಫಿಂಗ್ ದ ಫುಡ್ ಇನ್ ಅ ಹೋಲ್ ಆಗಿ ಫುಡ್ಡನ್ನು ತೆಗೆದುಕೊಳ್ತೆ. ದೆನ್ ದೇ ಆರ್ ಬ್ರೇಕಿಂಗ್ ಇಟ್ ಅಂಡ್ ಡೈಜೆಸ್ಟಿಂಗ್ ವಿತ್ ಇನ್ ದ ಬಾಡಿ. ಓಕೆ, ಫುಡ್ಡನ್ನು ಹೊಳಗಡೆ ತೆಗೆದುಕೊಳ್ಳುತ್ತೆ. ಓಕೆ, ಹೋಲಿ ದೇ ಆರ್ ಟೇಕಿಂಗ್ ದ ಫುಡ್ ಇನ್ ಟು ದೇರ್ ಬಾಡಿ ಆರ್ ಇನ್ ಟು ದ ಮೌತ್. ದೆನ್ ದೇ ಆರ್ ಡೈಜೆಸ್ಟಿಂಗ್ ಅಂಡ್ utilizing them. That is called holozoic. Humans are also holozoic. Most of the animals, so large complex animals, higher animals are the holozoic. In a parasitic ge bandre, as the name itself indicating, parasites, parasitic, these are the organisms which depends on other organisms, either plants or animals. ಓಕೆ, ಸೊ ಅದರಲ್ಲೂ ಕೂಡ ಎರಡು ಥರ ಇರುತ್ತೆ, ಕಂಪ್ಲೀಟ್ ಪ್ಯಾರಾಸೈಟ್, ಪಾರ್ಷಿಯಲ್ ಪ್ಯಾರಾಸೈಟ್ ಅಂತ ಹೇಳಿಬಿಟ್ಟು, ಓಕೆ, ಆಬ್ಲಿಗೇಟ್ ಪ್ಯಾರಾಸೈಟ್ ಅಂತ ಹೇಳಿ. ಅಂದರೆ ಕೆಲವು ಆರ್ಗ್ಯಾನಿಸಮ್ಸ್ಗಳು ಕಂಪ್ಲೀಟ್ ಆಗಿ ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರೋದು. ಎಕ್ಸಾಂಪಲ್, ಹೆಡ್ ಲೈಸಸ್, ಟೇಪ್ ವರ್ಮ್, ಲಿವರ್ ಫ್ಲೂಕ್. ಕೇಳಿದ್ದೀರಾ? ನಮ್ಮ ತಲೆಯ ಮೇಲ್ಭಾಗದಲ್ಲಿ, ಓಕೆ, ಇನ್ಸೈಡ್ ದ ಹೇರ್ ಒಳಭಾಗದಲ್ಲಿ ಸ್ಮಾಲ್ ಹೆಡ್ ಲೈಸಸ್ಗಳಿರುತ್ತೆ, ಲೈಸಸ್ ವಿ ಕೆನ್ ಸೇ. ಸೊ ದೇ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅಸ್, ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದೇ ಆರ್ ಕಂಪ್ಲೀಟ್ ಪ್ಯಾರಾಸೈಟ್. ಬೆಡ್ ಬಗ್, ದಟ್ಸ್ ಆಲ್ಸೋ ಪ್ಯಾರಾಸೈಟ್. ಲೀಚ್, ಪ್ಯಾರಾಸೈಟ್. ಲೈಕ್ವೈಸ್ ಕಸ್ಕುಟ, ಪ್ಯಾರಾಸೈಟ್. ಸೊ ಈ ಥರ ಕೆಲವು ಪ್ಲಾಂಟ್ಸ್ಗಳು ಅಥವಾ ಅನಿಮಲ್ಸ್ಗಳು ಪ್ಯಾರಾಸೈಟ್ ಆಗಿರುತ್ತೆ. ಆರ್ಕಿಡ್ಗಳು, ದೇ ಡಿಪೆಂಡ್ಸ್ ಆನ್ ಸೊ ಅದರ್ ಪ್ಲಾಂಟ್ಸ್, ಎಪಿಫೈಟ್ಸ್ ಅಂತ ಹೇಳ್ತಾರೆ, ಲೈಕ್ ದಟ್ ಪ್ಯಾರಾಸೈಟ್. ಸಿಂಬಯಾಂಟ್ಸ್ ಆರ್ ಸಿಂಬಯಾಟಿಕ್ ಅಸೋಸಿಯೇಷನ್. ಸೊ ಟೂ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್ ಟುಗೆದರ್, ಓಕೆ, ಮ್ಯೂಚುಯಲಿ ಬೆನಿಫಿಟ್. ಸೊ ಅದರಲ್ಲಿ ಎರಡೂ ಕೂಡ ಒಟ್ಟಿಗೆ ಬದುಕುತ್ತೆ, ಎರಡೂ ಕೂಡ ಏನಾಗಿರುತ್ತೆ, ಮ್ಯೂಚುಯಲಿ ಬೆನಿಫಿಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಸ್ಯಾಪ್ರೋಫೈಟ್ಸ್ ಅಂತ ಹೇಳಿದ್ರೆ, ಸ್ಯಾಪ್ರೋಫೈಟ್ಸ್ ಇನ್ ದ ಸೆನ್ಸ್ ಕೊಳೆತಿನಿಗಳು, ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ಸ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ದೇ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್, ಕಾಮನ್ಲಿ ನೋನ್ ಆಸ್ ಯು ನೋ, ಕೊಳೆತಿನಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಫಂಗಸ್ ಅಂತ ಕೇಳಿರ್ಬೋದು, ಅಗ್ಯಾರಿಕಸ್, ಮಶ್ರೂಮ್ಸ್. ಸೊ ಆಲ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಸ್ಯಾಪ್ರೋಫೈಟ್ಸ್. ಸೊ ಇವೆಲ್ಲ ನೋಡಿ, ದೇ ಆರ್ ನಾಟ್ ಮೇಕಿಂಗ್ ದ ಫುಡ್, they depends on other organisms directly or indirectly. ಸೊ ಹಾಗಾಗಿ ಹೆಟ್ರೋಟ್ರೋಫ್ಸ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಸೊ ಮೋಡ್ ಆಫ್ ನ್ಯೂಟ್ರಿಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೌ ವಿ ಆರ್ ಟಾಕಿಂಗ್ ಅಬೌಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಇಲ್ಲಿಂದ ನೋಡಿ ಕ್ವಶನ್ಸ್ಗಳು ಶುರು ಆಗುತ್ತೆ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳಿದ್ರೇನು? ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಆಟೋಟ್ರೋಫಿಕ್, ವೆದರ್ ದೇ ಆರ್ ಫೋಟೋ ಆಟೋಟ್ರೋಫಿಕ್ ಆರ್ ಕೀಮೋ ಆಟೋಟ್ರೋಫ್, ಎರಡೂ ಕೂಡ ಆಟೋಟ್ರೋಫ್ಸ್ಗಳೇ. They are making their own food. I'm just writing here, making, okay, organisms which are making their own food. See, food ಅಂತ ಹೇಳಿದ್ರೆ ಏನು ಇಲ್ಲಿ ಆಗಿದ್ರೆ, food is the organic substance. So if they want to prepare the food, they need some raw materials. ಅವುಗಳಿಗೆ raw materials ಬೇಕು. Those raw materials are maybe inorganic raw materials. So these organisms are converting. So what are they doing? They are converting the inorganic raw materials into organic ಫುಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅದನ್ನೇ ಕಾಮನ್ ಆಗಿ ಸಿಂಪಲ್ ಇನ್ಆರ್ಗ್ಯಾನಿಕ್ ರಾ ಮೆಟೀರಿಯಲ್ಸ್ ಆರ್ ಕನ್ವರ್ಟೆಡ್ ಇಂಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆರ್ ದ ಫುಡ್ ಪ್ರಿಪೇರ್ ಆಗ್ತಾ ಇದೆ. ನೆಕ್ಸ್ಟ್, ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ವಿ ಆರ್ ಟಾಕಿಂಗ್ ಅಬೌಟ್ ಫೋಟೋ ಆಟೋಟ್ರೋಫ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದೋಸ್ ಆರ್ ಕಾಮನ್ಲಿ ಕಾಲ್ಡ್, ಯಾವ್ದಾಗಿರುತ್ತೆ ಫೋಟೋ ಆಟೋಟ್ರೋಫ್ಸ್ಗಳು? ದೇ ಆರ್ ಗ್ರೀನ್ ಪ್ಲಾಂಟ್ಸ್. ಯಾಕೆ? ಬಿಕಾಸ್ ದೇ ಹ್ಯಾವ್ a pigment called chlorophyll.
ಅವುಗಳಲ್ಲಿ ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್ ಇರುತ್ತೆ. That pigment is mainly responsible for the trapping of sunlight. Sunlight ಅನ್ನ ಟ್ರ್ಯಾಪ್ ಮಾಡುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಫೋಟೋ ಅಂತ ಹೇಳ್ತಾ ಇದೀವಿ. ದೇ ಆರ್ ಮೇಕಿಂಗ್ ದೇರ್ ಓನ್ ಫುಡ್. ಸೊ ಹೆನ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಪ್ರೊಡ್ಯೂಸರ್ಸ್. ಈ ಪ್ಲಾಂಟ್ಸ್ಗಳಿಗೆ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ. ಯಾಕೆ? ದೇ ಆರ್ ದ ಮೇಜರ್ ಪ್ರೊಡ್ಯೂಸರ್ ಆನ್ ದ ಅರ್ತ್ ಆರ್ ಇನ್ ದ ಎಕೋಸಿಸ್ಟಮ್. ನಮ್ಮ ಎಂಟೈರ್ ಎಕೋಸಿಸ್ಟಮ್ ಅಲ್ಲಿ ಅವುಗಳಿಗೆ ನಾವು ಪ್ರೊಡ್ಯೂಸರ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಫುಡ್ ಅಂಡ್ ಆಲ್ಸೋ ರಿಲೀಸಿಂಗ್ ದ ಆಕ್ಸಿಜನ್, ವೆರಿ ಎಸೆನ್ಷಿಯಲ್ ಫಾರ್ ಆಲ್ ದ ಅನಿಮಲ್ಸ್ ಟು ಸರ್ವೈವ್. ರೆಸ್ಪಿರೇಷನ್ಗೆ ಸಹಾಯ ಮಾಡುತ್ತೆ. ಹಾಗಾಗಿ ಗ್ರೀನ್ ಪ್ಲಾಂಟ್ಸ್ಗಳು ಎಕ್ಸಾಂಪಲ್ ಆಗಿರುತ್ತೆ ಫೋಟೋ ಆಟೋಟ್ರೋಫ್ಸ್ಗಳಲ್ಲಿ. ಯಾಕೆ ನಾವು ಗ್ರೀನ್ ಅಂತ ಬರಿತಾ ಇದ್ವಿ? ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ವಿಚ್ ಹೆಲ್ಪ್ಸ್ ಟು ಟ್ರ್ಯಾಪ್ ದ ಸನ್ಲೈಟ್. ಓಕೆ, ಸೊ ನೆಕ್ಸ್ಟ್ ಇವಾಗ ಮೈನ್ ಆಗಿ ತಿಳ್ಕೊಬೇಕಾಗಿರೋದು, ವಾಟ್ ಆರ್ ದ ರಾ ಮೆಟೀರಿಯಲ್ಸ್ ದೇ ನೀಡ್ ಟು ಮೇಕ್ ದರ್ ಓನ್ ಫುಡ್. ಫುಡ್ನ ಪ್ರಿಪೇರ್ ಮಾಡ್ತಿದ್ದೆ ಸರಿ, ಹಾಗಂತ ದೇ ಆರ್ ನಾಟ್ ಪ್ರಿಪೇರಿಂಗ್ ದ ಫುಡ್ ಬೈ ಯೂಸಿಂಗ್ ಡಿವೈನ್ ಆಕ್ಟಿವಿಟಿ. ಓಕೆ, ದೈವತ್ವದಿಂದ ಪ್ರಿಪೇರ್ ಮಾಡ್ತಾ ಇಲ್ಲ. ಓಕೆ, ಅಕ್ಷಯ ಪಾತ್ರೆ ತರ. ದೇ ಆಲ್ಸೋ ನೀಡ್ ಸಮ್ ರಾ ಮೆಟೀರಿಯಲ್ಸ್, ರೈಟ್? ಅದು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಹಾಗಿದ್ರೆ ಆ ರಾ ಮೆಟೀರಿಯಲ್ಸ್ಗಳು ಯಾವುದು? ಎಸ್, ಐ ಆಮ್ ರೈಟಿಂಗ್ ಹಿಯರ್ ದ ರಾ ಮೆಟೀರಿಯಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಬೈ ದ ಪ್ಲಾಂಟ್ಸ್ ಟು ಮೇಕ್ ದೇರ್ ಫುಡ್, ದೇ ಆರ್ ಕಾಲ್ಡ್. ಸೊ ರಾ materials so required by the plants during the photosynthesis are to make the food material. Photosynthesis ಬಗ್ಗೆ ನಾನು ಇವಾಗ ಹೇಳ್ತಾ ಇಲ್ಲ. I am just going to talk about the photosynthesis after explaining the section of leaf. Okay, next ಹೇಳ್ತೀನಿ. So what are they? So the first one ಯಾವ್ದು ಬೇಕಾಗುತ್ತೆ? sunlight ಫಸ್ಟ್ ಒನ್ ಆಗಿರುತ್ತೆ. ಸೊ ಸನ್ಲೈಟ್ ಎಲ್ಲಿಂದ ಸಿಗುತ್ತೆ? is also called solar energy and the main source of the solar energy is the sun. ಓಕೆ, ಯಾಕೆ ಬೇಕಾಗತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಟು ಬ್ರೇಕ್ ಡೌನ್ ದ ವಾಟರ್, ಅದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ದೆನ್ ಓನ್ಲಿ ದ ಫೋಟೋಸಿಂಥಸಿಸ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಫಸ್ಟ್ ಒನ್ ಈಸ್ ಸನ್ಲೈಟ್ ಅಂಡ್ ಸೆಕೆಂಡ್ ಒನ್ ಯು ನೋ ದಟ್ ಯಾವ್ದು ಬೇಕಾಗುತ್ತೆ? ಎಸ್, ದಟ್ ಈಸ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ಫೋಟೋಸಿಂಥಸಿಸ್ ವೈಲ್ ದೇ ಆರ್ ಮೇಕಿಂಗ್ ದ ಫುಡ್, ದಿಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾರ್ಬೋಹೈಡ್ರೇಟ್. ರಿಡಕ್ಷನ್ ಆಗುತ್ತೆ. ಸೊ ಆಗ ಅದು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಈಸ್ ಕಾಮನ್ಲಿ ಕಾಲ್ಡ್, ಯು ನೋ ದಟ್, ಫುಡ್. ಅದೇ ಫುಡ್ ಅದನ್ನೇ ಸ್ಟಾರ್ಚ್ ಅಂತ ಹೇಳ್ತೀವಿ, ಅದೇ ಗ್ಲೂಕೋಸ್ ಆಗಿರುತ್ತೆ. ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ದೇ ಆರ್ ಯುಟಿಲೈಸಿಂಗ್ ಅಂಡ್ ಆಲ್ಸೋ ದೇ ನೀಡ್ ವಾಟರ್. ಅವುಗಳಿಗೆ ವಾಟರ್ ಬೇಕಾಗುತ್ತೆ. ಜೊತೆಗೆ ಇನ್ಆರ್ಗ್ಯಾನಿಕ್ ರಾ ಮೆಟೀರಿಯಲ್ಸ್ ಕಾಲ್ಡ್ ಮಿನರಲ್ಸ್ ದೇ ರಿಕ್ವೈರ್. ಸೊ ನೋಡಿ, ದೀಸ್ ಆರ್ ದ ಮೇನ್ ರಾ ಮೆಟೀರಿಯಲ್ಸ್ ದೇ ರಿಕ್ವೈರ್ ಫಾರ್ ಫೋಟೋಸಿಂಥಸಿಸ್. ಯಾವ್ಯಾವುದು? ಸನ್ಲೈಟ್ ಆರ್ ಯು ಕ್ಯಾನ್ ಸೇ ಸೋಲಾರ್ ಎನರ್ಜಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್. ಸೊ ಫ್ರಮ್ ವೇರ್ ದೇ ಆರ್ ಟೇಕಿಂಗ್? They are utilizing the carbon dioxide which is present in the atmosphere. So because atmosphere is the reservoir pool of the carbon or carbon dioxide. ಅದಲ್ಲೇ ಇರೋದು. So they are just taking the carbon dioxide with the help of stomata, tiny pores, gaseous exchange ಆಗುತ್ತೆ ಅಲ್ಲಿ. So ತೆಗೆದುಕೊಳ್ತಾ ಇದೆ. So helpful too. So production of carbohydrate. I am not writing here because I will explain that during the events. Next, water they need. So let me write the chemical symbol as well, molecular formulas. So water they need, water is very essential because it is responsible for producing the oxygen ultimately, and that hydrogen helpful to reduce the carbon dioxide into carbohydrate. ಈಗ ರಿಡಕ್ಷನ್ ಮತ್ತೆ ನಿಮಗೆ ಆಕ್ಸಿಡೇಷನ್ ಅಂತ ಕೇಳಿರ್ತೀರಾ. ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್. ಅಡಿಷನ್ ಆಫ್ ಹೈಡ್ರೋಜನ್ ಅಂತ ಹೇಳಿದಾಗ ಅಲ್ಲಿ ರಿಡಕ್ಷನ್ ಆಗುತ್ತೆ. ಆ ರಿಡಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಹೈಡ್ರೋಜನ್ ಬೇಕಲ್ವಾ, ವಾಟರಿಂದ ಸಿಗುತ್ತೆ. ಸೊ ಫೈನಲ್ ಆಗಿ ಫೋಟೋಸಿಂಥಸಿಸ್ ಆಗುವಾಗ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಆಕ್ಸಿಜನ್ ರಿಲೀಸ್ ಆಗೋದು ವಾಟರ್ ಇಂದ, ನಾಟ್ ಫ್ರಮ್ ದ ಕಾರ್ಬನ್ ಡೈಆಕ್ಸೈಡ್. ಇದನ್ನ ಕಾಮನ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ ಮಿ ರಿಪೀಟ್ ದಿಸ್ ಸ್ಲೈಡ್. Autotrophic nutrition. So it's a phenomenon in which plants are making their own food. Plants are making their own food or complex organic substances. Make ಮಾಡ್ತಾ ಇದೆ. Next, under autotrophic nutrition, we are talking about photoautotrophs. Photoautotrophs ಅಂತ ಹೇಳಿದ್ರೆ, these are the organisms, or you can say the plants, which make their own food in the presence of sunlight. In the presence of sunlight or solar energy. They are called green plants, also known as producer.
ಸೊ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್? ಏನು ರಾ ಮೆಟೀರಿಯಲ್ಸ್ ಬೇಕು? ರಿಕ್ವೈರ್ಮೆಂಟ್ಸ್ ಅಥವಾ ರಾ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಸನ್ಲೈಟ್, ಸೋಲಾರ್ ಎನರ್ಜಿ, ಸನ್ಲೈಟ್ ಇರಬೇಕು. ಯು ಕಾಂಟ್ ಕೀಪ್ and grow the plants, so I mean you can't grow the plants by keeping that inside the dark room. ಡಾರ್ಕ್ ರೂಮಲ್ಲಿ ಅಥವಾ ಒಂದು ಕಬರ್ಡಲ್ಲಿ ನೀವು ಆ ಪ್ಲ್ಯಾಂಟನ್ನು ಇಟ್ಟು ಗ್ರೋ ಮಾಡೋಕ್ಕಾಗಲ್ಲ. ಓಕೆ, ಇಫ್ ಯು ಕೀಪ್ ದಟ್ ಪ್ಲ್ಯಾಂಟ್ ಆರ್ ಪಾಟೆಡ್ ಪ್ಲ್ಯಾಂಟ್ ನಿಯರ್ ದ ವಿಂಡೋ, ಓಕೆ, ದಟ್ ಸ್ಟಾರ್ಟೆಡ್ ಟು ಗ್ರೋ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಲೈಟ್. ವಿಂಡೋ ಪಕ್ಕ ಇಟ್ಟರೂ ಕೂಡ ವಿಂಡೋ ಪಕ್ಕದಲ್ಲಿ ಲೈಟ್ ಇರಬೇಕಷ್ಟೇ. ನೆಕ್ಸ್ಟ್ ಅದಾದಮೇಲೆ ವಾಟರ್, ಯು ನೋ ದಟ್. ಕಾರ್ಬನ್ ಡೈಆಕ್ಸೈಡ್ ವೆರಿ ಎಸೆನ್ಷಿಯಲ್. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. As I said, first we need to understand where the photosynthesis or where the plants are making their own food. Elli adu food prepare agutte. For that we need to understand the section of leaf. A leaf the section tilkombeku. Okay, so this is the section of leaf. ಲೀಫ್ ಅಲ್ಲಿ ಎರಡು ಥರ ಅಂದರೆ ನೀವು ಕಾಮನ್ ಆಗಿ ನೋಡೋದು ಹೈಯರ್ ಪ್ಲಾಂಟ್ಸ್ಗಳಿಗೆ ಬಂದಾಗ, ಎಸ್ಪೆಷಲಿ ಏಂಜಿಯೋಸ್ಪಮ್ಸ್ಗಳಲ್ಲಿ ಮಾನೋಕಾಟ್ ಮತ್ತು ಡೈಕಾಟ್ ಲೀವ್ಸ್, ಮಾನೋಕಾಟಿಲಿಡನ್ಸ್ ಆ್ಯಂಡ್ ಡೈಕಾಟಿಲಿಡನಸ್ ಲೀವ್ಸ್ ಅಂತ ಹೇಳಿಬಿಟ್ಟು. ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ಎ ಲೀಫ್ ತೆಗೆದ್ರೆ ಏನು ಸಿಗುತ್ತೆ ನಿಮಗೆ? ಯು ವಿಲ್ ಸಿ 3 ಮೇನ್ ರೀಜನ್ಸ್. 3 ಮೇನ್ ರೀಜನ್ಗಳಿರುತ್ತೆ. ಏನೇನು? ಸೊ ಅಪ್ಪರ್ ಎಪಿಡರ್ಮಿಸ್, ಲೋಯರ್ ಎಪಿಡರ್ಮಿಸ್. ಇನ್ ಬಿಟ್ವೀನ್ ದೆಮ್ ಫ್ಯೂ ಸೆಲ್ಸ್ ಆರ್ ಪ್ರೆಸೆಂಟ್. ಕೆಲವು ಸೆಲ್ಸ್ಗಳಿರುತ್ತೆ, ಅದು ಯಾವುದು ಅಂತ ತಿಳ್ಕೊಬೇಕು. ಓಕೆ, so when you take the section of a leaf and observing the same under the microscope, you can observe like this. ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಅನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, so now when you take the section of a leaf, you will see these parts. So you can observe here this portion, okay, where the cells are compactly arranged and providing the protection to the inner cell or tissue. So that is called upper epidermis. Epidermis anta helidre protecting tissue. It's a layer. Compactly arranged cells are present without intercellular space. ಯಾವುದೇ ತರ ಸ್ಪೇಸ್ ಇರಲ್ಲ. ಸೊ ಹಾಗಾಗಿ, so I'm just writing here, this is called upper epidermis. Upper epidermis. Next, you know that ಇದು upper epidermis ಆದ್ಮೇಲೆ, so another layer is there, so in the bottom of the leaf, so that is called lower epidermis. So you can observe, so this portion, this layer is called lower epidermis. Lower epidermis. Okay, now, so now you can see in between the upper and lower epidermis few cells are present. ಕೆಲವು ಸೆಲ್ಸ್ ಗಳಿರುತ್ತೆ, and these cells are called mesophil cells or mesophils. ಮೀಸೋಫಿಲ್ ಸೆಲ್ಸ್ ಅಥವಾ ಮೀಸೋಫಿಲ್ ಅಂತ ಹೇಳ್ತೀವಿ. ಯಾವ್ಯಾವ ಸೆಲ್ಸ್ಗಳಿರುತ್ತೆ? ಜಸ್ಟ್ ಬಿಲೋ ದ ಅಪ್ಪರ್ ಎಪಿಡರ್ಮಿಸ್ ಫ್ಯೂ ಸೆಲ್ಸ್ ಆರ್ ಪ್ರೆಸೆಂಟ್ ವಿಚ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಅಂಡ್ ದೇ ಆರ್ ಇಲಾಂಗೇಟೆಡ್ ಕಾಲಮ್ ಶೇಪ್ಡ್. ದೇ ಆರ್ ಕಾಲ್ಡ್ ಪ್ಯಾಲಿಸೇಡ್ ಪ್ಯಾರನ್ಕೈಮಾ. ದೇ ಆರ್ ಕಾಲ್ಡ್ ಪ್ಯಾಲಿಸೇಡ್ ಪ್ಯಾರೆನ್ಕೈಮಾ. ಸಿ ಪ್ಯಾರನ್ಕೈಮಾ ಅಂತ ಹೇಳಿದ್ರೇನು? ದೀಸ್ ಆರ್ ದ ಸಿಂಪಲ್ ಟಿಶ್ಯೂ. ಅಂದರೆ ನಾವು ಕಾಮನ್ ಆಗಿ ನೆಕ್ಸ್ಟ್ ಅಂದರೆ ಸಾರಿ ನೀವು ಆಲ್ರೆಡಿ ಕಲ್ತು ಬಿಟ್ಟಿದ್ದೀರಾ ಇದನ್ನ. ಸೊ ರಿಮೆಂಬರ್ ದಟ್, ಎಲ್ಲಿ ಟಿಶ್ಯೂ ಅನ್ನೋ ಚಾಪ್ಟರ್ಲಿ ಕ್ಲಾಸ್ 9ಅಲ್ಲಿ ಸೊ ಅಲ್ಲೊಂದು ಕಾನ್ಸೆಪ್ಟ್ ಇದೆ, ಮೆಸ್ಟಮ್ಯಾಟಿಕ್ ಟಿಶ್ಯೂ ಅಂಡ್ ಆಲ್ಸೋ ಪರ್ಮನೆಂಟ್ ಟಿಶ್ಯೂ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಬಂದಾಗ ಪ್ಯಾರನ್ಕೈಮಾ ಬರುತ್ತೆ. ಸೊ ಪ್ಯಾರನ್ಕೈಮಾದಲ್ಲಿ ಪ್ಯಾಲಿಸೇಡ್ ಪ್ಯಾರನ್ಕೈಮಾ ಅಂಡ್ ಆಲ್ಸೋ ಸ್ಪಾಂಜಿ ಪ್ಯಾರನ್ಕೈಮಾ. ಸೊ ಏನು ಪ್ಯಾರನ್ಕೈಮಾ ಅಂತ ಹೇಳಿದ್ರೆ, so these are the cells which are loosely arranged and also having large number of chloroplast commonly called chlorenchyma. Okay, actively photosynthesis is taken place here. ಇಲ್ಲ ಆಗುತ್ತೆ photosynthesis. So these two are called, ಇವೆರಡನ್ನು ಸೇರಿ ಏನಂತ ಹೇಳ್ಬೋದು ನಾವು? Yes, we are calling it as mesophil cells or mesophils ಅಂತ ಹೇಳೋಣ. Okay, next, just above the upper epidermis there is a thin layer is present. Thin layer of, or you can say waxy layer is present. This layer, okay, the waxy layer just present above the upper epidermis and also the lower epidermis. They are protecting them and preventing the loss of water. So that is called cuticle. This is called cuticle. What is this? This is the waxy layer. Okay, it is made of a kind of a waxy layer called cutin. ಕ್ಯೂಟಿನ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನ ಕ್ಯೂಟಿಕಲ್ ಅಂತ ಕಾಮನ್ ಆಗಿ ಹೇಳ್ತೀವಿ. ಓಕೆ, ಸೊ ಕ್ಯೂಟಿಕಲ್. ಸೊ ನೆಕ್ಸ್ಟ್
ಆಫ್ಟರ್ ದ ಜಸ್ಟ್ ಬಿಲೋ ದ ಅಪ್ಪರ್ ಎಪಿಡರ್ಮಿಸ್, ಆಸ್ ಐ ಸೆಡ್, ಅಪ್ಪರ್ ಎಪಿಡರ್ಮಿಸ್ ಅಂತ ಹೇಳಿದ್ರೆ ಮೇಲ್ಭಾಗ ಇರೋದ್ರಿಂದ ದಟ್ ಈಸ್ ಕ್ಲೋಸರ್ ಟು ದ ಸನ್ಲೈಟ್. ಅಂದ್ರೆ ಸನ್ಲೈಟ್ ಡೈರೆಕ್ಟ್ಲಿ ಇನ್ಸಿಡೆಂಟ್ ಓವರ್ ದ ಅಪ್ಪರ್ ಎಪಿಡರ್ಮಿಸ್, ಇಲ್ಲೇ ಸನ್ಲೈಟ್ ಬೀಳೋದು. ಸೊ ಅವಾಗ ಏನಾಗುತ್ತೆ, ಸೊ ದ ಸನ್ಲೈಟ್ ವಿಚ್ ಫಾಲ್ಸ್ ಆನ್ ದ ಅಪ್ಪರ್ ಎಪಿಡರ್ಮಿಸ್, ಸೊ ಹಿಯರ್ ಮೋರ್ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಆರ್ ಪ್ರೆಸೆಂಟ್. ಈ ಪಾರ್ಟ್ ಅಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಜಾಸ್ತಿ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ಲಿ ವಿಸಿಬಲ್, ರೈಟ್? So let me use different color like this one, dark green. See here. So more number of chlorophylls or chloroplasts are present in the upper palisade parenchyma when compared to the lower spongy parenchyma. Illi more number of chloroplast irutte because the light incident on the upper epidermis and these chloroplast and chlorophyll cells are trapping the sunlight which incident on it. ಇದ್ರ ಮೇಲೆ ಸನ್ಲೈಟ್ ಬಿದ್ದಾಗ ಏನ್ ಮಾಡುತ್ತೆ, ಅದನ್ನ ಟ್ರ್ಯಾಪ್ ಮಾಡುತ್ತೆ. ಓಕೆ, ದೇ ಆರ್ ಟ್ರ್ಯಾಪಿಂಗ್ ದಾಟ್. ಸೊ ಇಲ್ಲಿಂದ ಸನ್ಲೈಟ್ ಬರ್ತಾ ಇದೆ ಅನ್ಕೊಂಡ್ರೆ ಅದು ಫಸ್ಟ್ ಬೀಳೋದೆ ಅಪ್ಪರ್ ಎಪಿಡರ್ಮಿಸ್ ಮೇಲೆ. ಸೊ ಅವಾಗ ಏನ್ ಮಾಡುತ್ತೆ, ಇಲ್ಲಿರೋ ಕ್ಲೋರೋಪ್ಲಾಸ್ಟ್ಗಳು ದೇ ಆರ್ ಟ್ರ್ಯಾಪಿಂಗ್ ದೆಮ್. ಓಕೆ, ದಟ್ಸ್ ವೈ ದೀಸ್ ಆರ್ ಯೂಶಲಿ ಇಲಾಂಗೇಟೆಡ್ ಅಂಡ್ ಆಲ್ಸೋ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್, ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಸ್ಪಾಂಜಿ ಪ್ಯಾರನ್ಕೈಮಾ, ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಸ್ಪಾಂಜಿ. ಸ್ಪಾಂಜಿ ಅಂತ ಹೇಳಿದ್ರೆ ಏನು, ದೇ ಆರ್ ಯೂಶಲಿ ಫ್ರೀಲಿ ಅರೇಂಜ್ಡ್. ಸೊ ಹಿಯರ್ ದ ಪ್ಯಾರನ್ಕೈಮಾ ಸೆಲ್ಸ್ ಆರ್ ಟಿಶ್ಯೂ, ಯು ಕ್ಯಾನ್ ಸೇ they are freely arranged with a large intercellular space, or you can say with a large air cavity. So ಇಲ್ಲಿ ಎರಡು ಸೆಲ್ಸ್ಗಳ ಮಧ್ಯದಲ್ಲಿ you can see here the large air cavity is present. Air cavity. So ಅದಕ್ಕೆ air space you can say, intercellular space, inter in between two cells, ಎರಡು ಸೆಲ್ಸ್ಗಳ ಮಧ್ಯದಲ್ಲಿ ಸ್ಪೇಸ್ ಇದ್ರೆ ಸೊ ಇದು ಏನಾಗಿರುತ್ತೆ, ಫ್ರೀಲಿ ಅರೇಂಜ್ಡ್, ಸ್ಪಾಂಜಿ and you can say loosely packed parenchyma cells ಅಂತ ಹೇಳ್ಬೋದು. ನೆಕ್ಸ್ಟ್, when it comes to the lower epidermis, you can observe few openings on both upper as well as lower epidermis. So those opening which are present on the epidermis ಅಂದ್ರೆ ಡೈರೆಕ್ಟ್ ಆಗಿ ಹೇಳೋಣ, and those tiny pores are commonly called stomata. ಸೊ ಅವುಗಳಿಗೆ ಸ್ಟೊಮ್ಯಾಟಾ ಅಂತ ಹೇಳ್ಬೋದು. So these stomata are very useful in the exchange of gases. Gaseous exchange ಗೆ ಸಹಾಯ ಮಾಡುತ್ತೆ. You know, during photosynthesis they are releasing the oxygen and they are taking carbon dioxide, and also they are eliminating the water. They are not taking the water through the stomata, they are just eliminating them by the process called transpiration. Next, you can see the bundle here. ಇಲ್ಲಿ bundle ನೋಡ್ತಾ ಇದ್ದೀರಾ, let me use the white color here, and this bundle, okay, bundle of cell are commonly called vascular bundles. So these are called vascular bundles. So ಏನಂತ ಹೇಳಿದ್ರೆ xylem and phloem are always present together, hence they are called vascular bundle. So vascular tissues anta ಹೇಳಿದ್ರೆ xylem and phloem which are very helpful in the transportation or conduction of food and water or any other minerals, adu conduct ಮಾಡುತ್ತೆ. So now you understood, when you take the section of leaf you can observe three main region: upper epidermis, lower epidermis and as well as the mesophyll cells. So the protective layer which is present above the upper epidermis and lower epidermis, which prevents the loss of water ಆಗದೆ ಇರೋ ತರ ಪ್ರಿವೆಂಟ್ ಮಾಡ್ತಾ ಇರುತ್ತೆ. And even it is very thicker in the aquatic plants because that prevents the decaying of the plant. ಕೊಳಿದೇ ಇರೋ ತರ ನೋಡ್ಕೊಳ್ತಾ ಇರುತ್ತೆ. So next, you know, vascular bundles are present, tiny pores which are present on the surface of the epidermis, they are called stomata, helpful in the exchange of gases as well as the transpiration, loss of water, and you know, evaporative cooling and adu provide ಮಾಡುತ್ತೆ. So this is called section of leaf. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ ಇನ್ನಲ್ಲಿ ಕೊಟ್ಟಿರೋದನ್ನು ಕೂಡ ನಾನು ಹೇಳಬೇಕು, because you need to draw this one only. ಹೇಗಿರುತ್ತೆ, see here, when you take the section of a leaf ಈ ತರ ತೆಗೆದ್ರೆ, see ಈ portion ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆ, we are just observing this particular portion they have given. ಏನಿದೆ ಅದರಲ್ಲಿ, upper epidermis. You can see here, this is the upper epidermis ಇಲ್ಲಿದೆ. ಓಕೆ, so where the cells are closely packed, close ಆಗಿ ಪ್ಯಾಕ್ ಆಗಿರುತ್ತೆ. Okay, without intercellular space, they are providing a boundary provide ಮಾಡ್ತಾ ಇದೆ. Next, in between the upper and lower epidermis, here you can see the lower epidermis
ಅವೆರಡರ ಮಧ್ಯದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ some mesophyll cells are present. So they are called according to your textbook I am writing right now. So this is called ಏನಾಗಿರುತ್ತೆ ಇದು? So palisade parenchyma, palisade parenchyma. ಓಕೆ, ಸೊ ಇಲ್ಲಿ ಸ್ವಲ್ಪ ಮಟ್ಟಿಗೆ ಲೂಸ್ ಆಗಿ ಕೊಟ್ಟಿದ್ದಾರೆ, ಬಟ್ ದೇ ಆರ್ ಕಾಂಪ್ಯಾಕ್ಟ್ಲಿ ಕಾಂಪ್ಯಾಕ್ಟ್ ಅರೇಂಜ್ ಆಗಿರುತ್ತೆ. ಅಂಡ್ ಆಲ್ಸೋ ದೇ ಆರ್ ಹ್ಯಾವಿಂಗ್ ಲಾರ್ಜ್ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್, ಆಸ್ ಐ ಸೆಡ್ ಮೋರ್ ದನ್ ಅಬೌಟ್ 40ಗಿಂತ ಜಾಸ್ತಿ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ಗಳಿರುತ್ತೆ in a single cell. So ಹಾಗಾಗಿ what is this? If it's not visible, I am writing here, these are called chloroplasts. ಇಲ್ಲಿದೆ. Okay, next. Just below that, few cells are present which are loosely arranged. They are called spongy parenchyma. So here they are called spongy parenchyma. So you know that. So they are loosely arranged, having a large intercellular space called air cavity or the air space. ಇಲ್ಲಿ air space ಇರುತ್ತೆ. And also guard cell ಅಂತ ಕೊಟ್ಟಿದ್ದಾರೆ ಇಲ್ಲಿ. guard cell ಅಂತ ಹೇಳಿದ್ರೆ ಏನು? As I said, tiny pores are present. They are called stomata. That tiny pores are guarded by 2 cells. ಆ ಒಂದು ಸೆಲ್ ಓಪನಿಂಗ್ ಇರುತ್ತಲ್ಲ, ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ 2 ಸೆಲ್ಗಳಿಗೆ ಗಾರ್ಡ್ ಸೆಲ್ ಅಥವಾ ಕಾವಲು ಜೀವಕೋಶಗಳು ಅಂತ ಹೇಳ್ತಾರೆ. ಇನ್ನು ಲೋಯರ್ ಎಪಿಡರ್ಮಿಸ್ ಇದೆ. And you know that. See the midrib. So as I have explained, phloem and xylem are present, hence they are called vascular bundle. ಅಲ್ಲಿ vascular bundle ಇರುತ್ತೆ. So when you take the section of leaf, you can observe this one. Otherwise, you know the leaf structure. ಈಗ ಕಾಮನ್ ಆಗಿ ನಿಮಗೆ ಲೀಫ್ ಸ್ಟ್ರಕ್ಚರ್ ಗೊತ್ತಿರುತ್ತೆ. ಸೊ ಈ ತರ ಒಂದು ಲೀಫ್ ಇದ್ರೆ, ಓಕೆ, ದೇರ್ ಆರ್ ಮೆನಿ ವೇನ್ಸ್, ಈ ತರ ವೇನ್ಸ್ಗಳಿರುತ್ತೆ. ಸೊ ಎಲ್ಲಾ ಲೀವ್ಸ್ ಅಲ್ಲಿ ಈ ತರ ವೇನ್ಸ್ಗಳಿರುತ್ತಾ? So that depends on the leaf that you have taken, monocot or dicot. So that I have written dicot leaf. Hence you come to know here the veins are arranged in a network form. Network ರೂಪದಲ್ಲಿ ಇರುತ್ತೆ. ಓಕೆ, ಸೊ ಹಾಗಂದ್ರೆ ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಈಸ್ ಕಾಲ್ಡ್ ಪಿಟಿಯೋಲ್. ಓಕೆ, ಇದು ಪಿಟಿಯೋಲ್ ಆಗಿರುತ್ತೆ. ಸ್ಟಾಕ್ ಆಫ್ ಲೀಫ್ ಈಸ್ ಕಾಲ್ಡ್ ಪಿಟಿಯೋಲ್. ಅಂಡ್ ದಿಸ್ ಒನ್ the flat surface of the leaf is called leaf lamina. This is called leaf lamina, and this one is the leaf tip. And this is called the center line, that is called the midrib. That's called midrib. And there are many veins are present, and that gets divided into many small veins. They are called veinlets. Divide ಆಗುತ್ತೆ. So ಅದನ್ನಲ್ಲಿ ಕೊಟ್ಟಿರೋದು leaf blade or leaf lamina, or you can say lamina, midrib, and veins and veinlets. So this is what they are trying to explain you in your textbook. ಅರ್ಥ ಆಗಿದೆಯಲ್ವಾ ಈ ಕಾನ್ಸೆಪ್ಟ್? ಸೆಕ್ಷನ್ ಆಫ್ ಲೀಫ್ ಅರ್ಥ ಆಯಿತು. ಸೊ ವಾಟ್ ಈಸ್ ದ ಸೈಟ್ ಆಫ್ ಫೋಟೋಸಿಂಥೆಸಿಸ್? ದ ಲೀಫ್ ಅಲ್ಲಿ ಯಾವುದು? ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಲ್ಲಿ ಯಾವುದು ಮೇನ್ ಪಾರ್ಟ್ ಆಗಿ ಹೆಲ್ಪ್ ಮಾಡುತ್ತೆ? ಕ್ಲೋರೋಫಿಲ್, ಹೆಲ್ಪ್ಫುಲ್ ಟು ಟ್ರ್ಯಾಪ್ ದ ಸನ್ಲೈಟ್. ಓಕೆ, ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಫೋಟೋಸಿಂಥೆಸಿಸ್. See, photosynthesis is just an event of autotrophic nutrition. ಇದೊಂದು event. So this is the phenomenon in which plants are making their own food in the presence of sunlight. By utilizing the carbon dioxide and water and other raw materials. So ಈ definition complete ಆಗಿ ಬರೆಯೋಣ. ನೆನ್ಪಿಟ್ಕೊಂಡಿರಿ. What is photosynthesis? So this is the phenomenon. It's a phenomenon in which it's a phenomenon ಅಂತ ಹೇಳಿದ್ರೆ ಒಂದು ಪ್ರಾಸೆಸ್ ಅಂತ ಅರ್ಥ. ಫಿನಾಮಿನಾ ಪ್ಲೂರಲ್, ಫಿನಾಮಿನನ್ ಸಿಂಗ್ಯುಲರ್. ಇಟ್ಸ್ ಅ ಫಿನಾಮಿನನ್ in which plants, or you can say green plants make their own food, ಸೊ ಏನು ಬರೀಬೇಕು ಇವಾಗ? ರಾ ಮೆಟೀರಿಯಲ್ಸ್ಗಳು ಬರೀಬೇಕು. ಓನ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ವೆರಿ ಇಂಪಾರ್ಟೆಂಟ್ ವರ್ಡ್, ಬಿಕಾಸ್ ನಾವು ಹೇಳ್ತಾ ಇರೋದು ಫೋಟೋ ಲೈಟ್ ಅಂತ. ಫೋಟೋಸಿಂಥೆಸಿಸ್ ಅಂತ ಹೇಳಿದ್ರೆ ದಟ್ ಡಸಂಟ್ ಮೀನ್ ದೇ ಆರ್ ಸಿಂಥಸೈಸಿಂಗ್ ದ ಲೈಟ್ ಅನ್ನು ಸಿಂಥಸೈಸ್ ಮಾಡ್ತಾ ಇಲ್ಲ. ದೇ ಆರ್ ಯುಟಿಲೈಸಿಂಗ್ ದ ಲೈಟ್ ಟು ಸಿಂಥಸೈಸ್ ದ ಫುಡ್ ಅಂತ ಅರ್ಥ. ಸೊ ಹಾಗಾಗಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ and the internal factor called chlorophyll, okay, and you can say and
by utilizing what ಏನನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸೊ ದಿಸ್ ಈಸ್ ಕಾಲ್ಡ್ photosynthesis. So definition ಅರ್ಥ ಆಯ್ತಾ? It's a phenomenon in which plants make their own food in the presence of sunlight and chlorophyll. ಇವು ಎರಡು ಇರಬೇಕು in their presence they are making the food. By utilizing, ಏನನ್ನು ಯುಟಿಲೈಸ್ ಮಾಡಿಕೊಳ್ಳುತ್ತೆ? They are utilizing the water and carbon dioxide. ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಸೊ ಇದನ್ನೇ ಇವಾಗ ನಾವು ವರ್ಲ್ಡ್ ಈಕ್ವೇಷನ್ ಅಲ್ಲಿ ಜೊತೆಗೆ ಕೆಮಿಕಲ್ ಈಕ್ವೇಷನ್ ಬರೆಯೋಣ. ಕಾಮನ್ ಆಗಿ ಕೇಳ್ತಾರೆ ಏನನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದೆ, ಸೊ ಮತ್ತೆ ಏನು ಫುಡ್ ಪ್ರಿಪೇರ್ ಆಗ್ತಾ ಇದೆ ಅಂತ ಬರಿಬೇಕು. ಸೊ ಜಸ್ಟ್ ರಿಮೆಂಬರ್, ಸೊ ವಾಟ್ ಆರ್ ದೇ ಯುಟಿಲೈಸಿಂಗ್? ದೇ ಆರ್ ಯುಟಿಲೈಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಐ ಆಮ್ ರೈಟಿಂಗ್ ದೇ ಆರ್ ಯುಟಿಲೈಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ರೈಟ್. ನೆಕ್ಸ್ಟ್ ದೇ ಆರ್ ಮೇಕಿಂಗ್ ವಾಟ್? ಏನು ಪ್ರಿಪೇರ್ ಮಾಡ್ತಾ ಇದೆ? ದೇ ಆರ್ ಪ್ರಿಪೇರಿಂಗ್ ದ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. That starch is called glucose. ಇಲ್ಲಿ ಗ್ಲೂಕೋಸ್ ರೂಪದಲ್ಲಿ ಪ್ರಿಪೇರ್ ಆಗುತ್ತೆ ಫುಡ್. ಸೊ ವಿ ಕ್ಯಾನ್ ರೈಟ್ ದಟ್ ಆಸ್ C6H12O6 and they are also releasing oxygen as well as water ಅನ್ನ ರಿಲೀಸ್ ಮಾಡುತ್ತೆ. ಸಿ, ಇದು ಒಂದು ಫಿನಾಮಿನನ್. ಈಗ ಎಲ್ಲೆಲ್ಲಿ ಯಾವುದನ್ನ ನಾವು ಆಡ್ ಮಾಡಬೇಕು ಅಂತ ಗೊತ್ತಿರಬೇಕು. ಸಿ, they are utilizing the carbon dioxide. Okay, this is called carbon dioxide. Utilize ಮಾಡ್ಕೊಳ್ತಾ ಇದೆ. And also they are utilizing the water ಅನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. Next, in the presence of what? Sunlight. So ಇಲ್ಲಿ ಬರಿಬೇಕು ನಾವು. Okay, because these are the catalyst. Okay, biocatalyst you can say, but ಇದು biocatalyst ಅಲ್ಲ. This is a physical factor, right? So ಹಾಗಾಗಿ I am just writing the sunlight above the arrow mark. Sunlight. And just below the arrow mark I am writing chlorophyll. In the presence of chlorophyll and sunlight they are making the food called glucose. Adu glucose anna make ಮಾಡ್ತಾ ಇದೆ, glucose. And they are releasing the oxygen and water as a byproduct. See, now you must understand what is the end product and byproducts. Okay, so what is the end product? So plants are making the food. They are doing this entire process only to make the food. Food anna prepare ಮಾಡೋದು ಅದರ aim ಆಗಿರುತ್ತೆ. The objective or the aim of the photosynthesis is to make the food. That is the end product. So I am writing here, this is the end product. Okay. Next adadmele, while they are making the food, oxygen and water is also producing or releasing. ಇವೆರಡು extra produce ಆಗ್ತಾ ಇದೆ. Okay. So their intention, plants' intention is not to produce the oxygen or water. Their intention is to make the food, but as a byproduct they are producing. So hagagi you can say water as well as oxygen are the byproducts. ಇವುಗಳಿಗೆ byproducts ಅಂತ ಹೇಳ್ಬೋದು ನಾವು. ಹೇಳ್ಬೋದಾ? So 2 mark question. ಏನದು? What are the end products and byproducts of photosynthesis? Glucose is the end product and water and oxygen are the byproducts of photosynthesis ಅಂತ ಹೇಳಬೇಕು. Next, as you know, it is not yet balanced. ಇದು ಬ್ಯಾಲೆನ್ಸ್ ಆಗಿಲ್ಲ, ಹಾಗಾಗಿ ನಾವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಹೇಗಿದೆ ನೋಡಿ ಇಲ್ಲಿ, ಇಟ್ಸ್ ವೆರಿ ಸಿಂಪಲ್. ನಿಮಗೆ ಕೆಮಿಸ್ಟ್ರಿಯಲ್ಲಿ ತಿಳ್ಕೊಂಡಿರ್ತಾರೆ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆದರೂ ಕೂಡ ಒಂದು ಟೆಕ್ನಿಕಲ್ ಆಗಿ ತಿಳ್ಕೊಳ್ಳಿ. ಓಕೆ, ಇಫ್ ಯು ಆರ್ ರೈಟಿಂಗ್ H2O ಆಸ್ ವೆಲ್, H2O ಅನ್ನ ನಿಮ್ಮ ರಿಯಾಕ್ಷನ್ ಅಲ್ಲಿ ಬರೀತಾ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದೆ, ಅದಕ್ಕೋಸ್ಕರ ಬರೆದಿದ್ದೀನಿ. ಇಫ್ ಯು ಆರ್ ರೈಟಿಂಗ್ H2O in your chemical equation, okay, then you have to write 12 here, then 6 there. If you are not writing H2O in your chemical equation, then everywhere you have to put 6 except the glucose ಅನ್ನ ಬಿಟ್ಟು. So ಹಾಗಾಗಿ later we can count them. So ಇಲ್ಲಿ 6 carbon atom ಇರೋದ್ರಿಂದ, so here also I am putting 6, that becomes 6. Next, you come to know that ಇವಾಗ ಇಲ್ಲಿ 6 ಇದೆ, ಆಕ್ಸಿಜನ್ ಎಷ್ಟಿದೆ ನೋಡಿ ಇಲ್ಲಿ, here there are about 12 ಇದೆ, ಯಾಕೆಂದ್ರೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ 1 ಇದೆ, ಸೊ ದಟ್ ಈಸ್ ನಥಿಂಗ್ ಬಟ್ 13 ಆಯಿತು. ಬಟ್ ಇಲ್ಲಿಗೆ ಬಂದರೆ ಯು ಕ್ಯಾನ್ ಸಿ 6 + 2 8 ಆಗುತ್ತೆ, ಮತ್ತು ಇಲ್ಲೊಂದು 9 ಆಗುತ್ತೆ. ವಿ ಹ್ಯಾವ್ ಟು ಮೇಕ್ ಇಟ್ ಮಚ್ ಮೋರ್, ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಐ ಆಮ್ ಪುಟ್ಟಿಂಗ್ 6 ಇಯರ್, 6 ಆ್ಯಡ್ ಮಾಡಬೇಕಾಗತ್ತೆ.
ಓಕೆ, ನೆಕ್ಸ್ಟ್ ಈಗ 6 ಅಲ್ಲೂ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 6 2 ಜಾ 12. ಸೊ ನೆಕ್ಸ್ಟ್ ಇಲ್ಲಿಗೆ 6 ಬಂತು 18 ಆಯಿತು, 18 ಬಂತು ಇಲ್ಲಿಗೆ ಒಂದು 17 ಆಯಿತು. ಸೊ ನೆಕ್ಸ್ಟ್ ನಾನು ಇದನ್ನು ಈಗ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಆ್ಯಡ್, ಯು ಹ್ಯಾವ್ ಲುಕ್ ಅಟ್ ಹಿಯರ್, H12 ಇದೆ, ಹೈಡ್ರೋಜನ್ 12 ಇರೋದ್ರಿಂದ ಐ ಹ್ಯಾವ್ ಟು ಮೇಕ್ ಇಟ್ ಆ್ಯಸ್ 6 ಹಾಕಿದ್ರೆ 12 ಆಗುತ್ತೆ. ಬಟ್ ಆದರೆ ನಾವು ಅದನ್ನು ಕಂಪ್ಲೀಟ್ ಆಗಿ 12 ಮಾಡಬೇಕಾಗತ್ತೆ, ಬಿಕಾಸ್ ವಿ ಆರ್ ಕಾಂಪನ್ಸೇಟಿಂಗ್ ದ ಹೈಡ್ರೋಜನ್ ಆಸ್ ವೆಲ್. ಹೈಡ್ರೋಜನ್ನ ನಾವು ಕಾಂಪನ್ಸೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ 6 ಹಾಕೋಣ. ಸಿ ದಿಸ್ ಈಸ್ ದ ಎಕ್ಸಾಕ್ಟ್ ಒನ್. ಸೊ ಅದಕ್ಕೆ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ನೆನ್ಪಿಟ್ಕೊಂಡ್ಬಿಡಿ. ಸರ್ ನಮಗೆ ಟೈಮ್ ಇಲ್ಲ ಸರ್, ಯಾಕೆಂದರೆ ಕೆಮಿಸ್ಟ್ರಿಯಲ್ಲಿ ಹೇಗಿದ್ರು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಮಾಡೋದಕ್ಕೆ ಕೇಳ್ತಾರೆ. ಬಟ್ ಇಲ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫೋಟೋಸಿಂಥಸಿಸ್ನೇ ಬರೀರಿ ಅಂತ ಕೇಳ್ತಾರೆ. ಹಾಗಾಗಿ 6 12 6 6 ಅಂತ ನೆನ್ಪಿಟ್ಕೊಂಡ್ಬಿಡಿ. ಕೌಂಟ್ ಮಾಡಿ, ಫೈನಲ್ ಆಗಿ ನಿಮಗೆ ಗೊತ್ತಾಗುತ್ತೆ 12 2 ಜಾ ಎಷ್ಟಾಗುತ್ತೆ, ದಟ್ ಬಿಕಮ್ಸ್ 24, ರೈಟ್. 24 hydrogens are present in the reactant side. ಬಟ್ ಇಲ್ಲಿಗೆ ಬಂದರೆ 12 ಸೊ 24 ಆಯಿತು, ಕರೆಕ್ಟ್ ಆಯ್ತಲ್ಲ. ಅಂದರೆ ಅಲ್ಲಿಗೆ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಮಸ್ಟ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಸೈಡ್. ಈಕ್ವಲ್ ಆಗಿರಬೇಕು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕೇಳಿರ್ತೀರ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡಿ ದ ಈಕ್ವೇಷನ್. ಸೊ ಇಫ್ ಯು ಆರ್ ನಾಟ್ ರೈಟಿಂಗ್ ದ H2O ದೆನ್ ಇಟ್ ಬಿಕಮ್ಸ್ 6 ಓನ್ಲಿ. ಅವಾಗ 6 ಮಾತ್ರ ಇಲ್ಲಿ ಬರೀತೀರಾ ನೀವು. ಸೊ ಯಾಕೆಂತ ಹೇಳಿದ್ರೆ ಅದನ್ನು ನಾವು ಅದರ್ ಬೈ ಪ್ರಾಡಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಆಕ್ಸಿಜನ್ ರಿಲೀಸ್ ಮಾಡ್ತಿದೆ ಅಂತ ಮಾತ್ರ ಕನ್ಸಿಡರ್ ಮಾಡಿದಾಗ. ಸೊ ಯು ಕ್ಯಾನ್ ರೈಟ್ ಓನ್ಲಿ O2, ನಾಟ್ H2O. ಸೊ ದಿಸ್ ಈಸ್ ಫೋಟೋಸಿಂಥೆಸಿಸ್. Chemical equation, definition and also raw materials requirements are important for to explain this question. Okay. So next question ನೋಡೋಣ. Events occur during photosynthesis. So ಇವಾಗ photosynthesis ಆಯಿತು. ಏನು ಈವೆಂಟ್ ಆಗುತ್ತೆ? ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ 3 ಈವೆಂಟ್ಸ್. 3 ಈವೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಆ ಈವೆಂಟ್ಸ್ಗಳು ಯಾವ್ಯಾವ್ದಿರ್ಬೋದು, ಅಂದರೆ ಏನೇನು ಆಗ್ತಾ ಇದೆ ಈವೆಂಟ್ಸ್ ಅಂತ ಹೇಳಿದ್ರೆ ಅಂತ. ಸೊ ದ ವೆರಿ ಫಸ್ಟ್ ಒನ್ ಈಸ್, ಯು ಮಸ್ಟ್ ನೋ ದಟ್ ಏನಾಗುತ್ತೆ, ಟ್ರ್ಯಾಪಿಂಗ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. The very first event is trapping of sunlight. So I'm just writing here trapping of sunlight, okay, by the chlorophyll. ಒಂದು ಕ್ಲೋರೋಫಿಲ್ ಅದನ್ನೇನು ಮಾಡ್ತಾ ಇದೆ, ಟ್ರ್ಯಾಪ್ ಮಾಡ್ತಾ ಇದೆ. ಬಿಕಾಸ್ ದೇ ಆರ್ ಜಸ್ಟ್ ಲೈಕ್ ಅ ಸೋಲಾರ್ ಸೆಲ್. ಫಿಸಿಕ್ಸ್ ಅಲ್ಲಿ ಸೋಲಾರ್ ಸೆಲ್ ಅಂತ ಕೇಳಿರ್ತೀರಾ. ದೀಸ್ ಆರ್ ದ ಡಿವೈಸಸ್ ವಿಚ್ ಕನ್ವರ್ಟ್ಸ್ ದ ಲೈಟ್ ಎನರ್ಜಿ ಇಂಟು you can say light energy into what? Mechanical energy or electrical energy ಕನ್ವರ್ಟ್ ಮಾಡುತ್ತೆ. ಡೈನಮೋಗಳನ್ನೆಲ್ಲ ಯೂಸ್ ಮಾಡ್ತೀವಿ ನಾವಲ್ಲಿ. ಸೊ ಅಲ್ಲಿ ಬರೀತಿರಲ್ಲ, ಅದೇ ಥರ ಇಲ್ಲಿ ಇದೊಂಥರ ಸೋಲಾರ್ ಸೆಲ್ ಇದ್ದ ಹಾಗೆ. ದೇ ಆರ್ ಟ್ರ್ಯಾಪಿಂಗ್ ದ ಸನ್ಲೈಟ್ ಆ್ಯಂಡ್ ದೇ ಆರ್ ಕನ್ವರ್ಟಿಂಗ್ ದೆಮ್ ಇಂಟು ಕೆಮಿಕಲ್ ಎನರ್ಜಿ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಸೊ ಕನ್ವರ್ಷನ್ ಆಫ್ ಸೋಲಾರ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸೊ ಐ ಆಮ್ ರೈಟಿಂಗ್ ಹಿಯರ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಕನ್ವರ್ಷನ್ ಆಫ್ ಸೋಲಾರ್ ಎನರ್ಜಿ ಅಂದರೆ ಸನ್ಲೈಟ್ ಅಂತ ಅರ್ಥ. ಸೋಲಾರ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಕನ್ವರ್ಟ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಇವಾಗ ಕನ್ವರ್ಟ್ ಆದಮೇಲೆ ದೇ ಆರ್ ಯುಟಿಲೈಸಿಂಗ್ ದಿಸ್ ಕೆಮಿಕಲ್ ಎನರ್ಜಿ ಟು ಸ್ಪ್ಲಿಟ್ ದ ವಾಟರ್. ಇದು ವಾಟರ್ನ ಈಗ ಸ್ಪ್ಲಿಟ್ ಮಾಡಬೇಕು. ಓಕೆ, ಸೊ ನಾವು ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಎನರ್ಜಿ, ಸೊ ವಾಟರ್ ಏನಾಗಬೇಕು ಇವಾಗ, ಫೋಟೋಲೈಸಿಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ splitting of water okay into ಏನಾಗಿ ಸ್ಪ್ಲಿಟ್ ಆಗ್ತಾ ಇದೆ, into hydrogen and oxygen ion ಆಗಿ ಅದು ಕನ್ವರ್ಟ್ ಆಗ್ತಾ ಇದೆ. ಅಂದ್ರೆ H2O is breaking it into ಏನಾಗ್ತಾ ಇದೆ, hydrogen as well as 2 electrons are being released along with the O2. Oxygen release ಆಗುತ್ತೆ. So this process is called photolysis. I will explain it. Next step ಅಲ್ಲಿ ಏನಾಗುತ್ತೆ, final step ಅಲ್ಲಿ reduction of carbon dioxide into carbohydrate. So reduction ಆಗುತ್ತೆ. So final step is the reduction of carbon dioxide. So okay, CO2. So into ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ. ಕಾರ್ಬೋಹೈಡ್ರೇಟ್, that's the food. So remember all the 4 steps are events that occurs during photosynthesis ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಸನ್ಲೈಟ್ ಟ್ರ್ಯಾಪ್ ಆಗಬೇಕು ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್. ಓಕೆ, ಸೊ ಹಿಯರ್
few cells are present like this. You know that chloroplast, how that looks. Okay, now they are trapping the sunlight anna trap ಮಾಡ್ತಾ ಇದೆ. Sunlight they are trapping. Next, they are converting that solar energy into chemical energy. Now the chemical energy is utilized to break the water into hydrogen and also oxygen ions ಆಗಿ ಕನ್ವರ್ಟ್ ಮಾಡೋದಕ್ಕೆ. And this process is called photolysis. ಇಲ್ಲಿ ಏನಾಗ್ತಾ ಇದೆ? So here the water H2O is breaking up into hydrogen ions. Hydrogen ion ಆಗಿ ಕನ್ವರ್ಟ್ ಆಗ್ತಾ ಇದೆ. Plus they are releasing 2 electrons, 2 hydrogens, 2 electrons and also of O2. See here. This is the reaction you have to remember. Okay, what is this process? So here the water splits into hydrogen and also oxygen along with by producing 2 electrons. So this process is called photolysis. Photolysis anta helidre, it's not a breaking of the light, it's a breaking up of water. Okay, ಇಲ್ಲಿ water break up ಆಗ್ತಾ ಇದೆ. Next, reduction of carbohydrate. ಇನ್ನೊಂದು ನೆನಪಿರಲಿ ನಿಮಗೆ, the oxygen released during the photosynthesis is come from ಕ್ವಶನ್ ಮಾರ್ಕ್ ಇರುತ್ತೆ ಅಲ್ಲಿ. ಕಾರ್ಬನ್ ಡೈಆಕ್ಸೈಡ್ ಆರ್ ವಾಟರ್, ಯಾವುದರಿಂದ ಬಂತು? ದಟ್ ಈಸ್ ಕಮಿಂಗ್ ಫ್ರಮ್ ದ ವಾಟರ್. ವಾಟರ್ ಈಸ್ ರಿಲೀಸ್ಡ್. ಇದು ರಿಲೀಸ್ ಆಗುತ್ತೆ, ರಿಲೀಸ್ಡ್. ಓಕೆ, ಫೈನಲಿ ದಿಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಅಂದ್ರೆ ನಿಮಗೆ ಗೊತ್ತು, ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ಹೈಡ್ರೋಜನ್ ಇಸ್ ಅ reducing agent ತರ ಆಕ್ಟ್ ಮಾಡುತ್ತೆ. So that reduces the carbon dioxide into carbohydrate. So that carbohydrate C6H12O6 ಆಗಿ ಕನ್ವರ್ಟ್ ಆಗುತ್ತೆ. So this is the event or the events that occur during the photosynthesis. ಈಗ ಇನ್ನೊಂದು ಸ್ಟ್ರಕ್ಚರ್ ಇದೆ, ಯಾಕೆಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋದ್ರಿಂದ ಡಯಾಗ್ರಾಮ್ ಅನ್ನ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಯಾವ ಡಯಾಗ್ರಾಮ್ ಅದು? ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಓಪನ್ ಅಂಡ್ ಕ್ಲೋಸ್ಡ್ ಸ್ಟೊಮ್ಯಾಟಲ್ ಪೋರ್. ಸೊ ಎರಡು ತರ ಕೇಳಬಹುದು, ಹಾಗಾಗಿ ಎರಡನ್ನೂ ಕೂಡ ಕೇಳ್ತಾರೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್. ಸೊ ಓಕೆ, ನೋ ನಾಟ್ ನೀಡೆಡ್ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ದಿಸ್ ಒನ್. ಸೊ ಇವೆಂಟ್ಸ್ ಆಫ್ ಫೋಟೋಸಿಂಥೆಸಿಸ್ ಇನ್ ದ ಪ್ರೀವಿಯಸ್ ಸ್ಲೈಡ್. Next, look at here the structure of stomata. Textbook inalli kottidare and the same diagram I have taken in the next slide. But now let me explain the structure properly. As I said, stomata anta helidre enu tiny pores. These are the pore, right? Idikke ನಾವು stomatal pore anta ಹೇಳ್ತೀವಿ. Okay, and that tiny pore is surrounded by 2 cells. Okay, they are guarded by the 2 cells. They are called guard cells. You can observe 2 bean shaped guard cells are present. ಇದೇ ಸ್ಟ್ರಕ್ಚರ್ ಅನ್ನ ನೀವು ನೆಕ್ಸ್ಟ್ ಕೂಡ ತಿಳ್ಕೊಂತೀರಾ. Okay, while I am explaining the transpiration, I will explain this. But while we are explaining the section of leaf, I need to explain this. ಹೇಳ್ಬೇಕಾಗುತ್ತೆ. So ಹಾಗಾಗಿ, so these are the bean shaped guard cells. These are the guard cells which guard the protection. I mean pore ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಗಾರ್ಡ್ ಮಾಡ್ತಾ ಇದೆ. And also you know there are many chloroplast as they are the cell. ಅದು ಸೆಲ್ ಆಗಿರೋದ್ರಿಂದ ನ್ಯೂಕ್ಲಿಯಸ್ ಇರುತ್ತೆ. Yes, I am writing here nucleus is present and also they have chloroplast. ಯಾಕೆಂದ್ರೆ ಇದು ಒಂದು ಸೆಲ್ ಆಗಿರೋದ್ರಿಂದ ಸೊ ಇದರಲ್ಲಿ ಎಲ್ಲಾ ತರ ಸೆಲ್ಸ್ ಗಳಲ್ಲಿ ಯಾವ ತರ ಸ್ಟ್ರಕ್ಚರ್ ಇರುತ್ತೋ ಇದರಲ್ಲೂ ಕೂಡ ಅದೇ ತರ ಇರುತ್ತೆ. ನೆಕ್ಸ್ಟ್, ಮೆನಿ ಸೆಲ್ಸ್ ದಟ್ ಸರೌಂಡ್ಸ್ ದ ಗಾರ್ಡ್ ಸೆಲ್ ಇರೋದು, ದೀಸ್ ಆರ್ ಕಾಲ್ಡ್ ಸಬ್ಸಿಡರಿ ಸೆಲ್ಸ್. ಸಬ್ಸಿಡರಿ ಸೆಲ್ಸ್ ಅಂತ ಹೇಳ್ತೀವಿ. ಸಬ್ಸಿಡರಿ ಸೆಲ್ಸ್ that surrounds the guard cell. So what is the main function of the guard cell? ಏನ್ ಕೆಲಸ ಮಾಡುತ್ತೆ guard cell? The main function of the guard cell is helps to open and closing of stomata. So it regulates the open, I'm writing here, it regulates the opening and closing of stomata. Opening and closing of ಸ್ಟೊಮ್ಯಾಟೋವನ್ನು ಹೇಗೆ ಅಂತ ಹೇಳಿದ್ರೆ, ಸೊ ವಿತ್ ದ ಹೆಲ್ಪ್ ಆಫ್ ದ ಪ್ರೊಸೆಸ್ ಕಾಲ್ಡ್ ಆಸ್ಮೋಸಿಸ್. ಟರ್ಜಿಡಿಟಿ ಅಂದ್ರೆ ಯಾವಾಗ ವಾಟರ್ ಮೂವ್ ಔಟ್ ಮತ್ತೆ ಮೂವ್ ಇನ್ ಆಗುತ್ತೋ, ಎಂಟರ್ ಆಗುತ್ತೋ, ಆ ಟೈಮಲ್ಲಿ ಏನಾಗುತ್ತೆ, ದಟ್ ಬಿಕಮ್ಸ್ ಟರ್ಜಿಡ್, ದಟ್ ಬಿಕಮ್ಸ್ ಫ್ಲೆಸಿಡ್. ಫ್ಲೆಸಿಡ್ ಅಂತ ಹೇಳಿದ್ರೆ ಫ್ಲಾಟ್ ಆದಾಗ ಕ್ಲೋಸ್ ಆಗುತ್ತೆ, ಟರ್ಜಿಡ್ ಆದಾಗ, ಸೊ ಎಂಡೋಸ್ಮೋಸಿಸ್ ಆದಾಗ, ಒನ್ಸ್ ದ ವಾಟರ್ ಎಂಟರ್ಸ್ ಇನ್ ಟು ದ guard cell, that becomes turgid and the stomata will open ಆಗುತ್ತೆ. ಸೊ ಅದೇ ಏನಾಗ ಎಕ್ಸಾಸ್ಮೋಸಿಸ್ ಆದಾಗ, ಒನ್ಸ್ ದ ವಾಟರ್ ಮೂವ್ ಔಟ್ ಆಫ್ ದ ಸೆಲ್, ಹೊರಗಡೆ ಹೋದಾಗ
ಏನಾಗುತ್ತೆ, ದ ಸೆಲ್ಸ್ ಬಿಕಮ್ ಫ್ಲೆಸಿಡ್, ಫ್ಲಾಟ್ ಆಗುತ್ತೆ, ದೆನ್ ದ ಸ್ಟೊಮ್ಯಾಟಾ ಈಸ್ ಕ್ಲೋಸ್ಡ್, ಅವಾಗ ಅದು ಕ್ಲೋಸ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸ್ಟೊಮ್ಯಾಟಾ. ಸೊ ವಾಟ್ ಈಸ್ ಸ್ಟೊಮ್ಯಾಟಾ? Stomata are the tiny pores, I am writing the definition, tiny pores, okay, present on the surface of leaves. Tiny pores present on the surface of leaves ಅಂತ ಹೇಳ್ಬೋದು. ಓಕೆ, ಸೊ ಯಾವುದಕ್ಕೆ ಸಹಾಯ ಮಾಡುತ್ತೆ? ಹೆಲ್ಪ್ಸ್ ಇನ್ gaseous exchange as well as transpiration. So I am writing the function. ಇದು ಮತ್ತೆ ನಾವು ಮುಂದಿನ ಟಾಪಿಕ್ ಅಲ್ಲಿ ತಿಳ್ಕೊಂತೀವಿ. It helps in gaseous exchange. ಓಕೆ, ಗೇಷಿಯಸ್ ಎಕ್ಸ್ಚೇಂಜ್ ಅಲ್ಲಿ ಸಹಾಯ ಮಾಡುತ್ತೆ. ಜೊತೆಗೆ ಇನ್ನೊಂದು ಯಾವುದದು, ಟ್ರಾನ್ಸ್ಪಿರೇಷನ್, ಲಾಸ್ ಆಫ್ ವಾಟರ್, ಟ್ರಾನ್ಸ್ಪಿರೇಷನ್ ಅಲ್ಲಿ ಸಹಾಯ ಮಾಡುತ್ತೆ. ನೀವು ಹೈಯರ್ ಕ್ಲಾಸ್ ಅಲ್ಲಿ ಬಂದಾಗ ಎಗೇನ್ ತಿಳ್ಕೊಂತೀರಾ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್, ಸಿಗ್ನಿಫಿಕೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್, ಯಾಕೆ ಆಗಬೇಕು? ದಟ್ ಕ್ರಿಯೇಟ್ಸ್ ದ ಟ್ರಾನ್ಸ್ಪಿರೇಷನ್ ಪುಲ್, ಅಲ್ಲಿ ಬರುತ್ತೆ. ಓಕೆ, ಟ್ರಾನ್ಸ್ಪಿರೇಷನ್ ಪುಲ್ ಕ್ರಿಯೇಟ್ ಆದ್ರೆ ಏನಾಗುತ್ತೆ? ಸೊ ದಟ್ ಈಸ್ ವೆರಿ ಯೂಸ್ಫುಲ್ ಟು ಪಂಪ್ ದ ವಾಟರ್ ಆರ್ ಟು pull the water from the soil by the root. So ಹಾಗಾಗಿ ಇದಿಷ್ಟು ಫಂಕ್ಷನ್ ಆಗಿರುತ್ತೆ, ಸ್ಟ್ರಕ್ಚರ್ ಆಗಿರುತ್ತೆ. ಅಂಡ್ ದ ಡಯಾಗ್ರಾಮ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಈಸ್ ದೀಸ್ ಟು, ಕೊಟ್ಟಿದ್ದಾರೆ ಅಲ್ವಾ? ಓಪನ್ಡ್ ಸ್ಟೊಮ್ಯಾಟಾ. ಸೊ ದಿಸ್ ಒನ್ ಈಸ್ ಓಪನ್ಡ್ ಅಂಡ್ ದಿಸ್ ಒನ್ ಈಸ್ ಕ್ಲೋಸ್ಡ್ ಸ್ಟೊಮ್ಯಾಟಾ. ಸೊ ಯಾವಾಗ ಆಗುತ್ತೆ ಅಂತ ಕೂಡ ಹೇಳಿದೆ ನಾನು ನಿಮಗೆ. ಡ್ಯೂರಿಂಗ್ ಡೇ ಟೈಮ್ ಡ್ಯೂ ಟು ಎಂಡೋಸ್ಮೋಸಿಸ್, ಒಳಗಡೆ ವಾಟರ್ ಎಂಟರ್ ಆದಾಗ ದ ಸೆಲ್ಸ್ ಬಿಕಮ್ ಟರ್ಜಿಡ್, ದ ಗಾಡ್ ಸೆಲ್ಸ್ ಬಿಕಮ್ ಟರ್ಜಿಡ್, ಸೊ ದಟ್ ಸ್ಟೊಮ್ಯಾಟಾ ಓಪನ್ಸ್ ಡ್ಯೂರಿಂಗ್ ಡೇ ಟೈಮ್. ಡ್ಯೂರಿಂಗ್ ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ? ಆಸ್ ಯು ನೋ ದಟ್, ಸೊ ಎಕ್ಸಾಸ್ಮಾಸಿಸ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ವಾಟರ್ ಮೂವ್ ಔಟ್ ಆಫ್ ದ ಸೆಲ್ ಅಂಡ್ ಫೈನಲಿ ದ ಸೆಲ್ಸ್ ಬಿಕಮ್ ಫ್ಲಾಸಿಡ್ ಅಂಡ್ ಸ್ಟೊಮ್ಯಾಟಾ ವಿಲ್ ಬಿ ಕ್ಲೋಸ್ಡ್ ಡ್ಯೂರಿಂಗ್ ನೈಟ್ ಟೈಮ್. ಸೊ ಅದು ಉಲ್ಟಾ ಆಗುತ್ತೆ ಯಾವಾಗ? ಡೆಸರ್ಟ್ ಪ್ಲಾಂಟ್ಗಳಿಗೆ ಬಂದಾಗ. I will explain that. Okay, so ಹಾಗಾಗಿ ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಸ್ಟೊಮ್ಯಾಟಾ. ಸೊ ಸ್ಟ್ರಕ್ಚರ್ ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಸಿಂಪಲ್ ಆಗಿ ಎರಡು ಗಾರ್ಡ್ ಸೆಲ್ಸು, ಒಳಭಾಗದಲ್ಲಿ ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್, ಆ್ಯಂಡ್ ಹಿಯರ್ ಯು ಕ್ಯಾನ್ ರೈಟ್ ಥಿಕ್ಕರ್ ಇನ್ನರ್ ಮೋಸ್ಟ್ ಲೇಯರ್ಸ್ ಆ್ಯಂಡ್ ಸಬ್ಸಿಡರಿ ಸೆಲ್ಸ್, ಕ್ಲೋರೋಪ್ಲಾಸ್ಟ್ ಆರ್ ಪ್ರೆಸೆಂಟ್. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಸ್ ವಿ ಹ್ಯಾವ್ ಡಿಸ್ಕಸ್ ಟಿಲ್ ನೌ. ಸೊ ಆಸ್ ಐ ಸೆಡ್ ಪ್ರಿವಿಯಸ್ಲಿ, ಏನೇನು ಕ್ವಶನ್ಸ್ಗಳನ್ನ ಏನು ಟಾಪಿಕ್ ಕಲ್ತ್ಕೊಂಡ್ವೋ ಅದ್ರ ಬಗ್ಗೆ ಕೆಲವು ಕ್ವಶನ್ಸ್ಗಳಿದೆ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಟ್ರೈ ಟು ಆನ್ಸರ್ 1 or 2 ಕ್ವಶನ್ ನಿಮಗೆ ಬಿಡ್ತೀನಿ ಆ್ಯಂಡ್ ಟ್ರೈ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಅದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ನ ನೀವು ಹೇಳ್ಬೋದು. ನೋಡೋಣ ಇವಾಗ. ದ ಪ್ರಾಸೆಸ್ ಬೈ ವಿಚ್ ಪ್ಲಾಂಟ್ಸ್ ಕನ್ವರ್ಟ್ ಲೈಟ್ ಎನರ್ಜಿ ಇನ್ ಟು ಕೆಮಿಕಲ್ ಎನರ್ಜಿ ಈಸ್ ಕಾಲ್ಡ್. ಪ್ಲಾಂಟ್ಸ್ ಆರ್ ಕನ್ವರ್ಟಿಂಗ್ ದ ಲೈಟ್ ಎನರ್ಜಿ ಇನ್ ಟು ಕೆಮಿಕಲ್ ಎನರ್ಜಿ. ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ವಾಟ್? ಸೊ ಲೈಟ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು ಯಾವ ಪ್ರೋಸೆಸ್ ಆಗಿರುತ್ತೆ? ಸೊ ರೆಸ್ಪಿರೇಷನ್ ಆಗಿರುತ್ತಾ? ಯು ನೋ ದ ರೆಸ್ಪಿರೇಷನ್, ಇಟ್ಸ್ ಎ ಆಕ್ಸಿಡೇಷನ್ ಪ್ರೋಸೆಸ್. ಸೊ ವೇರ್ ದ ಫುಡ್ ಗೆಟ್ಸ್ ಡೈಜೆಸ್ಟೆಡ್, or you can say combusted to release the carbon dioxide. It's not the process. Photosynthesis is the right answer. Photosynthesis. Photosynthesis ಆಗುವಾಗ they are converting the light energy into chemical energy, or you can say solar energy. Solar energy ಅನ್ನ ಏನು ಮಾಡ್ತಾ ಇದೆ? ಅದು ಕನ್ವರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಫೋಟೋಸಿಂಥೆಸಿಸ್. ಗೊತ್ತಿದೆ? ಇಟ್ಸ್ ಅ ಫಿನಾಮಿನನ್ ಇನ್ ವಿಚ್ ಪ್ಲಾಂಟ್ಸ್ ಮೇಕ್ ದೇರ್ ಓನ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ by utilizing the carbon dioxide and water. That's it. CO2 plus H2O gives rise to C6H12O6 plus O2 plus H2O. ಸೊ ನಾವು H2O ಬರ್ದಿರೋದ್ರಿಂದ ನಿಮಗೆ ಆ ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ನಂಬರ್ ಕೂಡ ಗೊತ್ತಿರಬೇಕು, 612, ಆ್ಯಂಡ್ ಫೈನಲಿ O2 ಪ್ಲಸ್ H2Oಗೆ 6 ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋಣ ಈಗ. ದ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾಪ್ಚರಿಂಗ್ ದ ಲೈಟ್, ಸೊ ಎನರ್ಜಿ, ಲೈಟ್ ಎನರ್ಜಿ ಇನ್ ದ ಪ್ಲಾಂಟ್ ಈಸ್ ಕಾಲ್ಡ್, ಸಿ ದ ಪಿಗ್ಮೆಂಟ್. ಪಿಗ್ಮೆಂಟ್ಸ್ ಅಂತ ಹೇಳಿದ್ರೆ ಏನು? ಕಲರ್ಫುಲ್ ಸಬ್ಸ್ಟೆನ್ಸ್. ಪಿಗ್ಮೆಂಟ್ ಅಂತ ಹೇಳಿದ್ರೇನೆ ಕಲರ್ಫುಲ್ ಅಂತ ಅರ್ಥ. ಅದು ಕಲರ್ಫುಲ್ ಆಗಿರುತ್ತೋ ಇರಲ್ವೋ, ಆದರೆ that provides the color, that imparts the color. Why green plants and green leaves are in green color? ಯಾಕೆ ಗ್ರೀನ್ ಕಲರ್ ಇದೆ? That's because of the presence of chlorophyll. ಅಷ್ಟೇ ಹೇಳ್ತೀವಿ. The chlorophyll function is not only to give the green color. ಅದು ಬರೀ ಗ್ರೀನ್ ಕಲರ್ ಕೊಡಲ್ಲ. Their main function is to trap the sunlight. So ಹಾಗಾಗಿ the right answer is chlorophyll. Melanin ಅಂತ ಹೇಳಿದ್ರೆ ಏನು? This is the pigment present in ಅನಿಮಲ್ಸ್ ಸ್ಕಿನ್. ನಮ್ಮ ಸ್ಕಿನ್ನಲ್ಲಿ ಕೂಡ ಇರುತ್ತೆ ಮೆಲಾನಿನ್ ಅಂತ ಹೇಳ್ಬಿಟ್ಟು. ಹಿಮೋಗ್ಲೋಬಿನ್, ಇಟ್ಸ್ ಅ ಕೈಂಡ್ ಆಫ್ ಅ ಪ್ರೋಟೀನ್. ಯು ನೋ ದಟ್
it's iron pigment. So that is present in our blood, especially in RBC. They usually red in color. So idu alla. Hagidre keratin anta gottirutte. Keratin, they are present in skin, nails as well as in hair. So hagagi the right answer yavadagirutte? Chlorophyll. Trapping of sunlight, light energy done by chlorophyll. Ella irutte anta ನಾನು ಅವಾಗಲೇ ಹೇಳಿದೆ. Just remember the structure. ಸೊ ಈ ಥರ ಒಂದು ಸ್ಟ್ರಕ್ಚರ್ ಬರೀತೀರಾ ಅಂತ ಹೇಳಿದ್ರೆ, ಸೊ ಯು ಮೈಟ್ ಹ್ಯಾವ್ ಸೀನ್ ದೀಸ್ ಸ್ಟ್ಯಾಕ್ಸ್ ಆಫ್ ಸೆಲ್ಸ್ ಸ್ಟ್ರಕ್ಚರ್. ಸೊ ದೀಸ್ ಆರ್ ಕಾಲ್ಡ್ ಏನಿರ್ಬೋದು? ದೀಸ್ ಆರ್ ಕಾಲ್ಡ್ ಗ್ರಾನಮ್ ಹ್ಯಾವಿಂಗ್ ನಂಬರ್ ಆಫ್ ಥೈಲಾಕಾಯ್ಡ್ಸ್. ಸೊ ಲಯರ್ ಕ್ಲಾಸ್ ತಿಳ್ಕೊಳ್ತೀರಾ. ದಿಸ್ ಈಸ್ ಕಾಲ್ಡ್ ಗ್ರಾನಮ್. ಒಂದು ಗ್ರಾನಮ್, ಮೆನಿ ಗ್ರಾನ ಆರ್ ಪ್ರೆಸೆಂಟ್. ದೇ ಆರ್ ಇಂಟರ್ಲಿಂಕ್ಡ್ ಟುಗೆದರ್ ಲೈಕ್ ದಿಸ್ ವಿತ್ ಸ್ಟ್ರೋಮಲ್ ಲ್ಯಾಮೆಲ್ಲೆ and one more is there, that stack of coin structure is called thylakoid ಅಂತ ಹೇಳ್ತಾರೆ. thylakoid. ಅದರ ಒಳಭಾಗದಲ್ಲಿ ಏನಿರುತ್ತೆ? ಕ್ಲೋರೋಫಿಲ್ ಇರುತ್ತೆ. Chlorophyll is present. Okay, so the right answer is option A. Next, which of the following is not a requirement for photosynthesis to occur? Which among the following is not required for photosynthesis? ಯಾವುದು ಬೇಡ ಫೋಟೋಸಿಂಥಸಿಸ್ಗೆ? ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಸನ್ಲೈಟ್, ವಾಟರ್. ಸೊ ಟ್ರೈ ಟು ಆನ್ಸರ್, ಟ್ರೈ ಟು ಕಮೆಂಟ್. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಇದಕ್ಕೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಯಾವ್ಯಾವುದು ರಾ ಮೆಟೀರಿಯಲ್ಸ್ ಅಂತ ಬರೆದಿದ್ದೆ ನಾನು ನಿಮಗೆ, ಜೊತೆಗೆ ಯಾವುದು ರಿಕ್ವೈರ್ಮೆಂಟ್ ಅಲ್ಲ ಫೋಟೋಸಿಂಥಸಿಸ್ಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಯು ಮಸ್ಟ್ ರೈಟ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಫೋಟೋಸಿಂಥಸಿಸ್, ಆ್ಯಂಡ್ ದಿಸ್ ಈಸ್ ಫಾರ್ ಯು. ಹೋಮ್ವರ್ಕ್ ಅಂತ ಹೇಳಿದ್ರೆ ಇವಾಗ ಇದು ಡಿಜಿಟಲ್ ಹೋಮ್ವರ್ಕ್ ನಿಮಗೋಸ್ಕರ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಈಕ್ವೇಶನ್ ಫಾರ್ ದ ಫೋಟೋಸಿಂಥಸಿಸ್? ಕರೆಕ್ಟ್ ಈಕ್ವೇಶನ್ ಯಾವುದು ಫೋಟೋಸಿಂಥಸಿಸ್ಗೆ ಅಂತ ಕೇಳ್ತಿದ್ದಾರೆ. ಸೊ ಏನಿರ್ಬೋದು? CO2 H2O, ಸೊ C6H12O6 plus O2. ನೋಡಿ ಇವಾಗ ದೇ ಆರ್ ಯುಟಿಲೈಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್, ದೇ ಆರ್ ಯುಟಿಲೈಸಿಂಗ್ ದ ವಾಟರ್, ದೇ ಆರ್ ಪ್ರಿಪೇರಿಂಗ್ ದ ಫುಡ್ ಕಾಲ್ಡ್ ಗ್ಲೂಕೋಸ್ ಅನ್ನ ಮೇಕ್ ಮಾಡ್ತಾ ಇದೆ, ಅಂಡ್ ದೇ ಆರ್ ರಿಲೀಸಿಂಗ್ ದ ಆಕ್ಸಿಜನ್ ಆಸ್ ಎ ಬೈ ಪ್ರಾಡಕ್ಟ್. ಕರೆಕ್ಟ್ ಆಗಿದೆಯಾ? ಸೊ ರೈಟ್ ನೌ ಇಟ್ಸ್ ಅ ಕರೆಕ್ಟ್ ಒನ್. ಈಗ ನೆಕ್ಸ್ಟ್ ನೋಡೋಣ. ಸೊ ಫುಡ್ಡು ನೋಡಿ, ಇಲ್ಲಿ ಡೈಜೆಷನ್ ಆಗೋದಿದು. ದಿಸ್ ಈಸ್ ದ ಡೈಜೆಷನ್ ಒನ್. ಆ ರೆಸ್ಪಿರೇಷನ್ ಅಲ್ಲಿ ಬರೀತೀವಿ ನಾವು. ಏರೋಬಿಕ್ ರೆಸ್ಪಿರೇಷನ್ಗೆ ಬಂದಾಗ ದಿಸ್ ಈಸ್ the aerobic respiration equation. Aerobic respiration ಏನು ಇಂಡಿಕೇಟ್ ಮಾಡುತ್ತೆ? ಅದು where the food gets digested or combusted in the presence of oxygen to release the energy along with carbon dioxide and water. This is respiration, not photosynthesis. Next, ಇಲ್ಲಿ they are not utilizing the oxygen during photosynthesis. It's not the right one. Next, then we don't want to put these circles. Next, H2O and oxygen. See, oxygen is not required. So ಹಾಗಾಗಿ the right answer ಯಾವುದಾಗಿರುತ್ತೆ? Option A is the right answer. Next one. The waste product of respiration in plants is, so whether in plants or animals, no matter. Respiration ಅಲ್ಲಿ ಬರೋ ಅಥವಾ ಪ್ರಾಡಕ್ಟ್ ಏನಾಗಿರುತ್ತೆ? What is the waste product that produced during respiration ಅಂತ ಕೇಳ್ತಾ ಇದ್ದಾರೆ. Respiration. What is that? Carbon dioxide, oxygen, glucose or water? We know that oxygen is not a waste product. Oxygen they are releasing during photosynthesis, not during respiration. Not the right answer. Glucose is not a waste product, and water is not a waste product. It's a byproduct. And the carbon dioxide respiration ಕೇಳಿರೋ ಇದನ್ನ ನೀವು ವೇಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೂ ಕೂಡ, ಅದಕ್ಕೆ ಅದು ಎಲಿಮಿನೇಟ್ ಮಾಡ್ತಾ ಇದೆ ಅಂತ ಅನ್ಕೊಂಡ್ರು ಕೂಡ, ಬಟ್ ಅವರು ರೆಸ್ಪಿರೇಷನ್ ಕೇಳಿರೋದ್ರಿಂದ ಯು ಮಸ್ಟ್ ರೈಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. Okay, carbon dioxide. Yes, so this is the topic of today's session. Autotrophic nutrition ಅಂದ್ರೆ ಏನು? Modes of nutrition. ಅದರಲ್ಲಿ autotrophic nutrition, especially that I have explained about the photosynthesis equation, events of photosynthesis, and few questions that related to that topic. So ಈ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಒಂದು ಕ್ವಶನ್ ಅನ್ನ ಕೊಟ್ಟಿದ್ದೀನಿ, ಅದನ್ನು ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಕಂಟಿನ್ಯೂಸ್ ಆಗಿ ಈ ಸೀರೀಸ್ ಅನ್ನ ಫಾಲೋ ಮಾಡಿ. ಆಸ್ ಐ ಆಮ್ ಸೇಯಿಂಗ್ ದಟ್, ನೀವು ಇದನ್ನ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಓಕೆ, ಯು ವಿಲ್ ಗೆಟ್ ಆಂಪಲ್ ನಂಬರ್ ಆಫ್ ಕ್ವಶನ್ಸ್ ಆಫ್ಟರ್ ಎವ್ರಿ ಸೆಷನ್, ಆ್ಯಂಡ್ ಯು ವಿಲ್ ಗೆಟ್ ಇನ್ಫಾರ್ಮೇಷನ್ ಆಸ್ ವೆಲ್. ಸಿಗುತ್ತೆ. ಇದನ್ನ ನೀವು ಒಂದು ಆನ್ಲೈನ್ ಡಿಜಿಟಲ್ ಟ್ಯೂಷನ್ ಥರ ತಗೊಬೋದು. ಓಕೆ,
ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.